ಗುಡ್ ಮಾರ್ನಿಂಗ್. ನಮಸ್ಕಾರ ಸ್ನೇಹಿತರೆ. ಈ ಒಂದು ಕಾಲ್ ಸೆಂಟರ್ ಏನು ಮಾಡಿದ್ದೀವಿ, ಬೇಸಿಕಲಿ ಒಂದು ಸಹಾಯವಾಣಿ. ನಮ್ಮ ಕೈಲಾಗಿದ್ದ ಮಟ್ಟಕ್ಕೆ ನಾವುಗಳು ಈ ಒಂದು ಕಾಲ್ ಸೆಂಟ್ರಿಂದ ಜನಗಳಿಗೆ ಬ್ರಿಡ್ಜ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದ್ವಿ ಬಿಟ್ವೀನ್ ದ ಗೌರ್ಮೆಂಟ್ ಆ್ಯಂಡ್ ದ ಮೆಡಿಕಲ್ ಫೆಸಿಲಿಟೀಸು. ಸದ್ಯದ ಬೆಂಗಳೂರಿನ ಪರಿಸ್ಥಿತಿ ಮಾತಾಡೋದಾದರೆ, ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ICU ಬೆಡ್ಸು ಇಲ್ಲ, ಟೋಟಲಿ ಕ್ಲೋಸ್ಡ್, ಟೋಟಲಿ ಆಕ್ಯುಪೈಡ್ ಅಂತ ಹೇಳ್ಬೋದು. ಕಾರಣ ನಾನಾ ಇದೆ. ಒಂದು, ಈ ಒಂದು ಕರೋನಾ ಸಂಕಷ್ಟವನ್ನು ಅರಿತ ಪ್ರೈವೇಟ್ ಆಸ್ಪತ್ರೆಗಳು ಆನ್ಲೈನ್ ಬುಕ್ಕಿಂಗನ್ನು ಮಾಡಿಕೊಂಡು ಅವರ ಬೆಡ್ಗಳನ್ನು ಕಂಪ್ಲೀಟಾಗಿ ಎಂಗೇಜ್ ಮಾಡ್ಕೊಂಡಿದ್ದಾರೆ. ಅವ್ರಿಗೇನು ಹಣ ಬೇಕಾಗಿದೆ, ಆ ಹಣ ಸಿಗ್ತಾ ಇದೆ. ಎರಡನೇದೇನಾಗಿದೆ ಅಂದರೆ, ಸಾಕಷ್ಟು ಜನಕ್ಕೆ ICU ಅವಶ್ಯಕತೆನೇ ಇಲ್ಲ. ಅಂಥವರು ಸಹ ICUಗಳಲ್ಲಿ ಭಯದಿಂದ ICUಗಳನ್ನ ಬುಕ್ ಮಾಡಿಕೊಂಡು ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹಣವನ್ನು, ಯಾಕಂದರೆ ಸಾಕಷ್ಟು ಹಣ ಇದೆ ಕೆಲವ್ರ ಹತ್ರ, ಕೊಟ್ಕೊಂಡಿದ್ದಾರೆ. ಸೊ ಆಮೇಲೆ ಮೂರನೇದಾಗಿ ಸರ್ಕಾರದ ಮಿಸ್ಮ್ಯಾನೇಜ್ಮೆಂಟು, ಯಡಿಯೂರಪ್ಪನ ಸರ್ಕಾರದ ಮಿಸ್ಮ್ಯಾನೇಜ್ಮೆಂಟು. ಇಬ್ಬರು ಡಾಕ್ಟರ್ಗಳು, ಒಬ್ಬರು ಡಾಕ್ಟರ್ ಸುಧಾಕರ, ಡಾಕ್ಟರ್ ಅಶ್ವತ್ಥನಾರಾಯಣ, ಇಬ್ಬರು ಡಾಕ್ಟರ್ಸ್ ಇದ್ಕೊಂಡು ಈ ಒಂದು ಪ್ರೈವೇಟ್ ಮಾಫಿಯಾ ಹತ್ರ ಫ್ಯಾಕ್ಚುಯಲ್ ರಿಪೋರ್ಟನ್ನು ತಗೊಂಡು, ಯಾಕಂದರೆ ಸಾಕಷ್ಟು ಜನ ICUಲಿರೋರು ಆರಾಮಾಗಿದ್ದಾರೆ, ಅವರನ್ನು ಮನೆ ಕಳಿಸಿದ್ರೆ ICU ಬೆಡ್ಗಳು ಖಾಲಿ ಆಗುತ್ತೆ. ಪ್ರೈವೇಟ್ ಹಾಸ್ಪಿಟಲ್ಸು ಈ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ಹಣ ಬೇಕಾಗಿದೆ ಹೊರತು ಜನರ ಜೀವನ ಬೇಕಾಗಿಲ್ಲ. ಅದೇ ರೀತಿ ಸರ್ಕಾರಕ್ಕೆ ಪ್ರೈವೇಟ್ ಹಾಸ್ಪಿಟಲ್ನ ಕಂಟ್ರೋಲ್ ಮಾಡೋ ಅಂತ ಕೆಪಾಸಿಟಿ ಇಲ್ಲ. ಹೇಳಕ್ಕೆ ಇಬ್ಬರು ಡಾಕ್ಟರ್ ಸುಧಾಕರ ಮೆಡಿಕಲ್ ಮಿನಿಸ್ಟ್ರು, ಹೆಲ್ತ್ ಮಿನಿಸ್ಟ್ರು, ಡಾಕ್ಟರ್ ಅಶ್ವತ್ಥನಾರಾಯಣ ಮಲ್ಲೇಶ್ವರಮದ ಶಾಸಕ, ಡೆಪ್ಯೂಟಿ CM ಆಗಿ ಇಬ್ಬರು ಕೈಲೂ ಆಗ್ತಾ ಇಲ್ಲ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಈಗ ಬೆಡ್ಗಳು ಸಿಗ್ತಾ ಇಲ್ಲ, ಅವ್ರು ಸಾಯ್ಲಿನಾ? ಅವ್ರು ಸತ್ರೆ ಯಡಿಯೂರಪ್ಪನ ಸರ್ಕಾರ ಅದಕ್ಕೆ ಏನ್ ಮಾಡುತ್ತೆ? ಸಾವಿಗೆ ಬೆಲೆ ಕಟ್ತಾರ ಯಡಿಯೂರಪ್ಪನ ಸರ್ಕಾರ? ಓಕೆ, ನೀವು ಏನೇನೋ ಮಾಡ್ತೀರಾ, ಚೌಲ್ಟ್ರಿಗಳಿದೆಯಲ್ಲ. ಈಗ ನಿಮಗೆ ICUಗೆ ಬೇಕಾಗಿರೋದು ಆಯ್ತಾ, ಹಾರ್ಟ್ ಬೀಟ್ ಮಾನಿಟರ್ ಮಾಡೋ ಮಿಷಿನು, ಆಕ್ಸಿಜನ್ನು, ವೆಂಟಿಲೇಟ್ರು. ನಿಮ್ಮ ಹತ್ರ ವೆಂಟಿಲೇಟರ್ ಸ್ಟಾಕ್ ಇದೆ. ಕರ್ನಾಟಕದ ಆಸ್ಪತ್ರೆಗಳಲ್ಲಿ ಮೂಲೆನಲ್ಲೂ ವೆಂಟಿಲೇಟರ್ಗಳು ಬಿದ್ದಿದೆ. ಅದನ್ನ ಲಾಸ್ಟ್ ಟೈಮ್ ಕರೋನಾ ಸಮಯ ತಗೊಂಡ್ಬಂದ್ರೆ ಸ್ಟಾಕ್ ಮಾಡಿದಿರ. ವೆಂಟಿಲೇಟರ್ ಸ್ಟಾಕ್ ಇದೆ, ಆಕ್ಸಿಜನ್ ನಿಮ್ಮ ಹತ್ರ ಇದೆ, ನಿಮ್ಗೆ ಹಾರ್ಟ್ ಬೀಟ್ ಮಿಷಿನ್. ಯಾಕೆ ನೀವು ಫ್ರೆಶ್ ICUಗಳನ್ನ ಸರ್ಕಾರ ಯಾಕೆ ಸೆಟಪ್ ಮಾಡಬಾರ್ದು? ಏನ್ ಸಮಸ್ಯೆ? ಸರ್ಕಾರ ಹೊಸದಾಗಿ ಬೆಂಗಳೂರಿನಲ್ಲಿ BDA ಟೌನ್ ಪ್ಲಾನಿಂಗ್ ಇಂಜಿನಿಯರ್ಗಳ, BBMP ಇಂಜಿನಿಯರ್ಗಳ ಮಲ್ಟಿ 70-80 ಮಾಲ್ಗೆ ಅಪಾರ್ಟ್ಮೆಂಟ್ ನ ಪರ್ಮಿಷನ್ ಕೊಟ್ಟು ಬೇಕೂಫ್ ಇಂಜಿನಿಯರ್ಗಳ ಸ್ಯಾಚುರೇಷನ್ ಮಾಡಿಟ್ರಿ ಪಾಪ್ಯುಲೇಷನ್ ಬೆಂಗಳೂರಲ್ಲಿ. ಈಗ ಅದೇ ಪಾಪ್ಯುಲೇಷನ್ಗೆ ICU ಬೆಡ್ ಬೇಕಾಗಿದೆ, ನಿಮ್ ಸರ್ಕಾರಕ್ಕೆ ಕೊಡಕ್ಕೆ ಯೋಗ್ಯತೆ ಇಲ್ಲ. ಇದನ್ನೇ ಹೇಳೋದು ಪ್ಲಾನ್ಡ್ ಡೆವಲಪ್ಮೆಂಟ್ ಅಂತ. ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ. ಲಂಚ ಕೊಟ್ರೆ 100 ಫ್ಲೋರ್ ಪರ್ಮಿಷನ್ ಕೊಟ್ಟು ಬೆಂಗಳೂರನ್ನ ಇವತ್ತು ಸ್ಯಾಚುರೇಷನ್ ಮಾಡಿಟ್ಟಿದ್ದೀರಾ. ದ ಬೆಂಗಳೂರು ಇಸ್ ಬಿಯಾಂಡ್ ಕಂಟ್ರೋಲ್. ಈಗ ICU ಬೆಡ್ ಬೇಕಾಗಿದೆ, ಜನ ಲಬ ಅಂತ ಬಾಯಿ ಬಡ್ಕೊಂತವ್ರೆ, ICU ಬೆಡ್ ಸಿಗ್ತಾ ಇಲ್ಲ. ಪ್ರೈವೇಟ್ ಮಾಫಿಯಾ ಆನ್ಲೈನ್ ಬುಕಿಂಗ್ ಮಾಡ್ಕೊಂತ ಇದೆ. ಇಷ್ಟಕ್ಕೂ ಆನ್ಲೈನ್ ಬುಕಿಂಗ್ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಪ್ರೈವೇಟ್ ಅವ್ರಿಗೆ ಏನು, ಆನ್ ವಾಟ್ ಬೇಸಿಸ್ ಡಿಡ್ ಯು ಗಿವ್ ಪರ್ಮಿಷನ್? ಆಮೇಲೆ ಈ ICU ಬೆಡ್ಸ್ ಏನಿದೆ, ಯಾಕೆ ಇದರಲ್ಲಿ ಪಾರದರ್ಶಕತೆ ಮತ್ತೆ ಅಕೌಂಟಬಿಲಿಟಿ ಸರ್ಕಾರ ಪ್ರೈವೇಟ್ ಆಸ್ಪತ್ರೆಯಿಂದ ತಗೊಳ್ತಾ ಇಲ್ಲ? ವಿ ವಾಂಟ್ ICU ಬೆಡ್ಸ್ ಬಗ್ಗೆ ಸರ್ಕಾರ ಪಾರದರ್ಶಕತೆ ಲೆಕ್ಕಾಚಾರವನ್ನ ಪ್ರೈವೇಟ್ ಹಾಸ್ಪಿಟಲ್ಸ್ ತಗೊಳ್ಬೇಕು. ಎರಡನೇದಾಗಿ, ಕರ್ನಾಟಕದ ಉದ್ದಗಲಕ್ಕೂ ವೆಂಟಿಲೇಟರ್ ಸ್ಟಾಕ್ ಆಗಿ ಬಿದ್ದಿದೆ, ವೆಂಟಿಲೇಟರ್ ಉಪಯೋಗಕ್ಕೆ ಬರ್ತಾ ಇಲ್ಲ. ಆ ವೆಂಟಿಲೇಟರ್ಗಳನ್ನ, ಹಾರ್ಟ್ ಪಲ್ಸ್ ಮೀಟರ್ಗಳನ್ನ, ಜೊತೆನಲ್ಲಿ ಆಕ್ಸಿಜನ್ ಸಿಲಿಂಡರ್ನ ಹಾಕಿ ಯು ಕ್ಯಾನ್ ಕ್ರಿಯೇಟ್ ನ್ಯೂ ICUs. ನಾನ್ ಡಾಕ್ಟರ್ ಅಲ್ಲ, ಕೊನೆಯ ಪಕ್ಷ ನೀವು ಆ ಒಂದು ಆಲ್ಟರ್ನೇಟಿವ್ ಮಾಡೋದ್ರಿಂದ ಬೆಂಗಳೂರಲ್ಲಿ ಜನ ಉಳಿತಾರೆ. ಎಷ್ಟೋ ಜನಕ್ಕೆ ICU ಬೇಕಾಗಿದೆ, ಆದರೆ ಸಿಗ್ತಾ ಇಲ್ಲ. ನನ್ನ ವಾಟ್ಸಪ್ ಅಲ್ಲಿ ಹೆಚ್ಚು ಕಡಿಮೆ 3,000 ಮೆಸೇಜ್ ಇದೆ. ವಿ ಆರ್ ನಾಟ್ ಏಬಲ್ ಟು ಆನ್ಸರ್. ಎಲ್ಲರೂ ಕಳೆದು ICU ಬೆಡ್ ಕೊಡಿಸಿ ಅಂತ. ನಾವೆಲ್ಲಿಂದ ಕೊಡ್ಸಕ್ ಆಗ್ತಾ ಇದೆ? ಯಾಕಂದ್ರೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. 2911 ವಾಟ್ಸಪ್ ಮೆಸೇಜ್ ಇದೆ. ಯು ಟೆಲ್ ಮಿ, ವಾಟ್ ಶುಡ್ ಐ ಆನ್ಸರ್ ದಿಸ್ ಪೀಪಲ್? ಕಾಲ್ ಸೆಂಟರ್
ಅಲ್ಲ ಸಹಾಯ ಮಾಡಕ್ಕೆ ಕಾಲ್ ಸೆಂಟರ್ ಓಪನ್ ಮಾಡಿದ್ದೇನೋ ಸರಿ, ಆನ್ಸರ್ಸ್ ಕಾಲ್ನ ತಗೊಳ್ತಾ ಇದೀವಿ ಅದು ಸರಿ. ಈಗ ಸರ್ಕಾರ ಈ ಸಮಸ್ಯೆನ ಬಗೆಹರಿಸಕ್ಕೆ ರೆಡಿ ಇಲ್ಲ. ಯಾವುದು ICU ಬೆಡ್ಸ್ ನ ಸಮಸ್ಯೆನ ಬಗೆಹರಿಸಕ್ಕೆ ರೆಡಿ ಇಲ್ಲ. ಅಲ್ರಿ ನಿಮಗೆ ಸಾವಿರಾರು ಕೋಟಿ ಟ್ಯಾಕ್ಸ್ ಕಟ್ಟಿ ಇದು ಕ್ರೀಡಾಂಗಣಗಳಿದೆ. ವಾರ್ಫೇರ್ ಅಲ್ಲಿ ಬಾರ್ಡರ್ ನಲ್ಲಿ ವಾರ್ ಆಯ್ತು ಅಂತಂದ್ರೆ ಅಲ್ಲಿ ಸೋಲ್ಜರ್ಸ್ಗೆ ಬೇಕಾದಂತ ICUಗಳನ್ನ ಅಲ್ಲಿನ ಮಿಲಿಟರಿ ಅವರು, ಡಿಫೆನ್ಸ್ ಅವರು ಕೃತಕವಾಗಿ ನಿರ್ಮಾಣ ಮಾಡ್ತಾರೆ, ಅಲ್ಲಿ ಶೆಡ್ಗಳನ್ನ ಮಾಡ್ತಾರೆ. ವೈ ಕಾಂಟ್ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಮೇಕ್ ಎ ಸಿಮಿಲರ್ ಎಫರ್ಟ್? ಅದು ಫೇಲ್ಯೂರ್ ಆಗ್ಲಿ ಸಕ್ಸಸ್ಫುಲ್ ಆಗ್ಲಿ ಯಾಕೆ ತಲೆ ಉಪಯೋಗಿಸಕ್ ಆಗಲ್ವಾ? ವೈ ಕಾಂಟ್ ಯು ಸೆಟ್ ಅಪ್ ನ್ಯೂ ICU ಬೆಡ್ಸ್? ನಿಮ್ಮ ಹತ್ರ ವೆಂಟಿಲೇಟರ್ ಸ್ಟಾಕ್ಸ್ ಇದೆ, ಬೇಕಾದಂತ ಹಾರ್ಟ್ ಪಲ್ಸ್ ಮೀಟರ್ ಎಲ್ಲ ಇದೆ. ಆಮೇಲೆ ಅದನ್ನ ಹೆಲ್ಪ್ ಮಾಡಕ್ಕೆ ಇವನ್ ನನ್ನೆಯಿಂದ ಹೇಳ್ತಾ ಇದ್ದೀನಿ, OT ಆಪರೇಟರ್ಸ್ 5,000 ಜನ ಟೆಕ್ನಿಷಿಯನ್ಸ್ ವಾಲಂಟ್ರಿ ಮಾಡಕ್ಕೆ ಸರ್ಕಾರಕ್ಕೆ ಸಿದ್ಧವಾಗಿದ್ದಾರೆ. ಸರ್ಕಾರಕ್ಕೆ ಕರೆಯುವಂತ ಮನಸ್ಸಿಲ್ಲ. ಯಡಿಯೂರಪ್ಪನು ಲಾಕ್ಡೌನ್ ಅನ್ನ ಎಷ್ಟು ನೀಟಾಗಿ ಅನೌನ್ಸ್ ಮಾಡಿದ್ರು ಅಷ್ಟೇ ನೀಟಾಗಿ ಈಗ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡಬೇಕು. ಪೊಲೀಸರ ಕೈಯಲ್ಲಿ ಸೆಕ್ಷನ್ 144 ಹಾಕ್ಸ್ಬಿಟ್ಟು ನೀವು ICU ಬೆಡ್ ಕೊಡ್ತೀರಾ, ಜನರಿಗೆ ಆಕ್ಸಿಜನ್ ಕೊಡ್ತೀರಾ, ಬಚ್ಚಿಕೊಂಡ್ರೆ ಜನ ಬೀದಿ ಮೇಲೆ ಬರ್ತಾರೆ. ಯಾವ ಸೆಕ್ಷನ್ 144ಗೂ ಕೇರ್ ಮಾಡಲ್ಲ, ಯಾವ ಪೊಲೀಸರಿಗೂ ಕೇರ್ ಮಾಡಲ್ಲ. ಪ್ರೊವೈಡ್ ದೆಮ್ ವಿತ್ ಮೆಡಿಕಲ್ ಎಮರ್ಜೆನ್ಸಿ. ಸರ್ಕಾರ ಮೆಡಿಕಲ್ ಎಮರ್ಜೆನ್ಸಿ ಕೊಡಕ್ಕೆ ವ್ಯವಸ್ಥೆ ಮಾಡಬೇಕು. ನಿಮ್ಮ ಹತ್ರ ICU ಬೆಡ್ ಸಿಗ್ತಾ ಇಲ್ಲ ಪ್ರೈವೇಟ್ ಅಲ್ಲಿ, ಕ್ರಿಯೇಟ್ ಟೆಂಪರರಿ ICU. ಯಾಕೆ ಸರ್ಕಾರದಲ್ಲಿ ಚೌಲ್ಟ್ರಿಗಳಿಲ್ವಾ? ಬೀದಿನಲ್ಲಿ ಚೌಲ್ಟ್ರಿ ಇದೆ. ನೀವು ಯಾರಾದ್ರೂ ಅಮಿತ್ ಶಾನೋ ಮೋದಿ ಬಂದ್ರೆ ಸಾವಿರಾರು ಕೋಟಿ ಖರ್ಚು ಮಾಡಿ ಟೆಂಪರರಿ ಸೆಟಪ್ ಗಳನ್ನ ಮಾಡ್ತೀರಾ. ವೈಕಾಂಟ್ ಗವರ್ಮೆಂಟ್ ಒಬ್ಬ ಅಮಿತ್ ಶಾಗೆ, ಒಬ್ಬ ಮೋದಿಗೆ, ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಬಂದ್ರೆ ಭಾಷಣ ಬಿಗಿಯಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡ್ತಿರಲ್ವಾ? ಯಾಕೆ ಅದನ್ನೇ ಇವತ್ತು ICU ಬೆಡ್ಸ್ ನ ಟೆಂಪರರಿ ಕ್ರಿಯೇಟ್ ಮಾಡಬಾರ್ದು? ಇಬ್ಬರು ಡಾಕ್ಟರ್ಸು ಹೇಳ್ಕಣಕ್ಕೆ ಈ ಸರ್ಕಾರದಲ್ಲಿ ಇಬ್ಬರು ಡಾಕ್ಟರ್ಸು, ಡಾಕ್ಟರ್ ಸುಧಾಕರ ಚಿಕ್ಕಬಳ್ಳಾಪುರದವರು, ಡಾಕ್ಟರ್ ಅಶ್ವಥ್ ನಾರಾಯಣ್ ಗೌಡ ಡೆಪ್ಯೂಟಿ CM. ಏನ್ ಪ್ರಯೋಜನ? ಬಾಯ್ ಬಿಟ್ಟು ಹೇಳ್ರಿ, ಐ ಆಮ್ ನಾಟ್ ಎ ಡಾಕ್ಟರ್ ಬಟ್ ಸ್ಟಿಲ್ ಐ ಆಮ್ ಗಿವಿಂಗ್ ಸಮ್ ಐಡಿಯಾಸ್. ವೈ ಕಾಂಟ್ ಡಾಕ್ಟರ್ಸ್ ಒಂದು ಟೆಂಪರರಿಗೆ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣ ಇದೆ, ಕ್ಲೀನ್ ಇಟ್ ಅಪ್, ವೆಂಟಿಲೇಟರ್ ತಂದಾಕಿ. ವಾಲಂಟಿಯರ್ಸ್ ಬೇಕಾದ್ರೆ ನಮಗೂ ಗೊತ್ತಿಲ್ಲ, ವಿ ಕ್ಯಾನ್ ಆಲ್ಸೋ ವಾಲಂಟಿಯರ್. ನಮ್ಗೆ ಹೇಳ್ಕೊಟ್ರೆ ಬೇಕಾದ್ರೆ ನಾವು ಬಂದು ವಾಲಂಟಿಯರ್ ಮಾಡ್ತೀವಿ. ICU ನಲ್ಲಿ ಬೇಕಾದ್ರೆ ನಮಗೆ ಗೊತ್ತಿಲ್ಲ ವೆದರ್ ವಿ ಆರ್ ಎಲಿಜಿಬಲ್ ಆರ್ ನಾಟ್, ಬಟ್ ವಿ ಆರ್ ರೆಡಿ ಟು ವಾಲಂಟಿಯರ್. ಯಾಕಂದ್ರೆ ಮನೇಲಿದ್ದು ಸಾಯೋದಕ್ಕಿಂತ ಏನಾದ್ರೂ ಕೊಟ್ಟು ಉಳ್ಸಕ್ಕಾಗತ್ತಾ? ಆ ಒಂದು ಕೆಲಸವನ್ನ ಸರ್ಕಾರ ಇವಾಗ ಮಾಡಬೇಕಾಗಿದೆ. ಒಂದು, ಬೆಂಗಳೂರಲ್ಲಿ ICU ಬೆಡ್ಸ್ ಇಲ್ಲ. ಮಂತ್ರಿ ಡಾಕ್ಟರ್ ಸುಧಾಕರ ಮೊಬೈಲ್ ನ ಇನ್ಕಮಿಂಗ್ ನ ಬ್ಯಾನ್ ಮಾಡಿದ್ದಾರೆ. ಈಸ್ ನಾಟ್ ರಿಸೀವಿಂಗ್ ಇನ್ಕಮಿಂಗ್ ಕಾಲ್ಸ್. ಡಾಕ್ಟರ್ ಸುಧಾಕರ್ ಅಷ್ಟೊಂದು ಕೆಟ್ಟ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀರಾ ಡಾಕ್ಟರ್ ಸುಧಾಕರ್. ನಿಮ್ ಹುಡುಗರು ನೋಡಿದ್ರೆ ಕೇಸರಿನಲ್ಲಿ ಡಾಕ್ಟರ್ ಸುಧಾಕರ್ ಹೆಸರನ್ನ ಓಡಿಸ್ತಾ ಇದಾರೆ, ಅದರಲ್ಲಿ ಇನ್ಕಮಿಂಗ್ ಬರ್ತಾ ಇಲ್ಲ. ಅದ್ರ ಇನ್ಕಮಿಂಗ್ ನ ಬ್ಯಾನ್ ಮಾಡಿದ್ದಾರೆ. ಯಾಕೆ? ಈಸ್ ನಾಟ್ ಏಬಲ್ ಟು ಆನ್ಸರ್ ದ ಪೀಪಲ್. ಬಾಂಬೆಗೆ ಹೋಗಿ ಸರ್ಕಾರನ ಬೀಳಿಸಿ ಸರ್ಕಾರ ಮಾಡಕ್ಕೆ ಚೆನ್ನಾಗಿ ಶಕ್ತಿ ಇದೆ. ಅದೇ ಇವತ್ತು ICU ಬೆಡ್ಗಳು ಕೊಡಕ್ಕೆ, ಜನರಿಗೆ ಆಕ್ಸಿಜನ್ ಕೊಡಕ್ಕೆ, ಜನರು ನಿಮಗೆ ಫೋನ್ ಮಾಡಿದ್ರೆ ಉತ್ತರ ಕೊಡಕ್ಕಿಲ್ಲ. ಇಲ್ಲ ಅಂದ್ಮೇಲೆ ಯಾಕಪ್ಪ ಬಂದೆ ಡಾಕ್ಟರ್ ಸುಧಾಕರ? ಯಾಕೆ ಬಂದೆ? ಚಿಕ್ಕಬಳ್ಳಾಪುರದಲ್ಲಿ ನಿಮ್ ಡೀಲ್ಗಳು ಗೊತ್ತು, ಅದು ಬೇರೆ ವಿಚಾರ, ಅದು ಆಮೇಲೆ ಮಾತಾಡೋಣ. ಈಗ ಜನರಿಗೆ ನಿಮ್ಮನ್ನ ಸರ್ಕಾರದ ಹೆಲ್ತ್ ಮಿನಿಸ್ಟರ್, ಯು ಆರ್ ಆನ್ಸರಬಲ್, ಯು ಆರ್ ಅಕೌಂಟಬಲ್. ವೈ ಯು ಆರ್ ನಾಟ್ ರಿಸೀವಿಂಗ್ ಕಾಲ್ಸ್? ಯು ಆನ್ಸರ್ ಮೀ. ನಾವೇ ಟ್ರೈ ಮಾಡಿದೀವಿ, ನಮ್ ಟೀಮ್ ಟ್ರೈ ಮಾಡಿದೀವಿ. ಯು ಆರ್ ನಾಟ್ ಯು ಬ್ಯಾಂಡ್ ಇನ್ಕಮಿಂಗ್ ಕಾಲ್ಸ್. ಯಾಕೆ? ಬಿಸಾಕ ಮೊಬೈಲ್ನ. ಏನಕ್ಕೆ ಮಾಡ್ಕೊಂಡಿದ್ಯಾ ಮೊಬೈಲ್ನ? ಒಬ್ಬ ಹೆಲ್ತ್ ಮಿನಿಸ್ಟರ್ ಆಗಿ ಇಫ್ ಯು ಕಾಂಟ್ ರಿಸೀವ್ ಪಬ್ಲಿಕ್ ಕಾಲ್ಸ್ ಅಟ್ ದಿಸ್ ಟೈಮ್, ಅಟ್ ದಿಸ್ ಜಂಕ್ಷರ್, ಅಟ್ ದಿಸ್ ಪ್ಲೇಸ್ ವೇರ್ ಎಂಟೈರ್ ಕರ್ನಾಟಕ ಸ್ಮಶಾನ ಆಗ್ತಾ ಇದೆ, ಅಂತ ಸಮಯದಲ್ಲಿ ಇನ್ಕಮಿಂಗ್ ಕಾಲ್ಸ್ ರಿಸೀವ್ ಮಾಡಲ್ಲ ಅಂದ್ಮೇಲೆ ಬಿಸಾಕಂತ ಮೊಬೈಲು, ರಾಜೀನಾಮೆ ಕೊಟ್ಟು ಮನೆಗೆ ಹೋಗು. ಇಲ್ಲಿ ನಿಮ್ಮನ್ನ ಸರ್ವಿಸ್ ಕೇಳಿದವ್ರು ಯಾರು? ನಮಗ್ ಗೊತ್ತು. ನೀವು ನಿಮ್ಮ ಸರ್ಕಾರದಲ್ಲಿ, ಈ ಯಡಿಯೂರಪ್ಪನ ಸರ್ಕಾರದಲ್ಲಿ ಕರ್ನಾಟಕವನ್ನ ಸ್ಮಶಾನ ಮಾಡಕ್ಕೆ ಕನ್ಫರ್ಮ್ ಮಾಡಿಬಿಟ್ಟಿದ್ದೀರಾ. ನಿಮ್ಮಿಂದ ನಾವೇನ್ ಬಯಸಕ್ಕಾಗ್ತದೆ? ICU ಬೆಡ್ ಇಲ್ಲ. ಈಗ ರೆಮಿಡಿಸಿವಿರ್, ಈಗ ಫಾರ್ಮಸಿಗೆ ಬಂದ್ರೆ, ಮೆಡಿಸಿನ್ ಬಂದ್ರೆ, ಇವನ್ ಮೆಡಿಸಿನ್ಸ್ ಸ್ಟಾಕ್ ಇಲ್ಲ. ಈ ರೆಮಿಡಿಸಿವಿರ್ ಅನ್ನೋ ಒಂದು ಇಂಜೆಕ್ಷನ್ ಇದೆ, ಆಂಟಿವೈರಲ್ ಇಂಜೆಕ್ಷನ್. ಸಾಮಾನ್ಯವಾಗಿ ಇದನ್ನ
ಡಾಕ್ಟರ್ಗಳು ಪ್ರಯೋಗ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನಕ್ಕೆ ಒಂದು ಪಾಸಿಟಿವ್ ರಿಸಲ್ಟ್ ಕೊಟ್ರೆ ಸಾಕಷ್ಟು ಜನಕ್ಕೆ ಇದು ಅಂದ್ರೆ ತುಂಬಾ ಸಿಕ್ಕಾದಾಗ ಈ ರೆಮಿಡಿಸೋರ್ ವರ್ಕ್ ಆಗ್ತಾ ಇಲ್ಲ. ಬಟ್ ಈ ರೆಮಿಡಿಸೋರ್ ಬೆಲೆ ಒಂದು 4,500 ಇದೆ. ಡಾಕ್ಟರ್ಸ್ ಗೊತ್ತಿಲ್ದಿರೋ ಇದನ್ನ ಅಡ್ವೈಸ್ ಮಾಡ್ಬಿಟ್ಟವ್ರೆ. ಇದು ಸೋಷಿಯಲ್ ಅಲ್ಲಿ ಸಿಕ್ಕಾಪಟ್ಟೆ ಸರ್ಕ್ಯುಲೇಟ್ ಆಗಿದೆ. ಜನ ಮಾತೆತ್ತಿದ್ರೆ ಏನಾದ್ರು ಸಿಕ್ಕಾದ್ರೆ ರೆಮಿಡಿಸೋರ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಡಿಮ್ಯಾಂಡ್ ಇಂದ ಏನಾಗ್ತಾ ಇದೆ, ಈ ಒಂದು ರೆಮಿಡಿಸೋರ್ ಇಟ್ ಈಸ್ ನಾಟ್ ಅವೈಲಬಲ್ ಇನ್ ಸ್ಟಾಕ್ ಅಲ್ಲಿ ಇಲ್ಲ. ಆದ್ರೆ ಜನ ಕೇಳ್ತಾ ಇದ್ದಾರೆ. ಏನಾಗ್ತಾ ಇದೆ, ಫಾರ್ಮಸಿ ಮಾಫಿಯಾ ಕರ್ನಾಟಕ ರಾಜ್ಯದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಭ್ರಷ್ಟರು ಇದನ್ನ ಬ್ಲಾಕ್ ಅಲ್ಲಿ ಮಾರ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ಈ ಇಂಜೆಕ್ಷನ್ ಬೆಲೆ 4,500 ರೂಪಾಯಿ. ಬಟ್ ಆದ್ರೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ 1 ಲಕ್ಷ ರೂಪಾಯಿ ಓಡ್ತಾ ಇದೆ. ಇದು 1 lakh rupees ಬ್ಲಾಕ್ ಅಲ್ಲಿ ಓಡ್ತಾ ಇದೆ. ದುಡ್ಡು ಇರೋನು ಇದನ್ನ ತಗೊಂಡು ಹಾಕೊಂಡು ತನ್ನನ್ನು ತಾನು ಕಾಪಾಡ್ಕೊಂತ ಇದ್ದಾನೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಂದು ಇಂಜೆಕ್ಷನ್ಗೆ ಬ್ಲಾಕ್ ಅಲ್ಲಿ 1 ಲಕ್ಷ ಕೊಟ್ಟು ಹಾಕೋಣಂತ ವ್ಯಕ್ತಿಲಿರೋ ಜಾಗದಲ್ಲಿ ಎಲ್ಲಾರ ಕೈಯಲ್ಲೂ ಈ 1 ಲಕ್ಷ ಕೊಟ್ಟು ಹಾಕಣಕ್ಕಾಗಿಲ್ಲ ಅಂದ್ರೆ ಅವ್ನ ಜೀವ ತೆತ್ತಿದ್ರೆ ಯಡಿಯೂರಪ್ಪ ಇದಕ್ಕೆ ಕಾಂಪನ್ಸೇಷನ್ ಕೊಡ್ತಾರ? ಆ ಜೀವಕ್ಕೆ ಬೆಲೆ ಕಟ್ತಾರ? ಬ್ಲಾಕ್ ಮಾರ್ಕೆಟ್ ಈಸ್ ಇನ್ ಆಪರೇಷನ್ಸ್. ಈ ಸಮಯದಲ್ಲಿ ಮೆಡಿಸಿನ್ಸ್ ಸಿಗ್ತಾ ಇಲ್ಲ. ಔಟ್ ಆಫ್ ಸ್ಟಾಕ್ ಅಥವಾ ಔಟ್ ಆಫ್ ಸ್ಟಾಕ್ ಅನ್ನೋ ನಾಟಕ ಆಡ್ಕೊಂಡು ಈ ಒಂದು ಮಾಫಿಯಾಗಳು ಹಣ ಲೂಟಿ ಮಾಡ್ತಾ ಇದ್ದಾರ. ಸ್ಪೆಷಲ್ ಆಫೀಸರ್ಸ್ ಟು ಗವರ್ಮೆಂಟ್, ಸ್ಪೆಷಲ್ ಆಫೀಸರ್ಸ್ ಟು ಡಾಕ್ಟರ್ ಸುಧಾಕರ್ ಮಂತ್ರಿಗೆ ಯಾರು ಕೇಳಿದ್ರು ನಮಗ್ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂದ್ಮೇಲೆ ಸರ್ಕಾರದಲ್ಲಿ ನೀವು ಯಾಕಿದ್ದೀರಾ? ವೈ ಆರ್ ಯು? ಸೊ ಅದು ಸಿಗ್ತಾ ಇಲ್ಲ. ಮೂರನೇದು, ಬರ್ನಿಂಗ್ ಯಾರ್ಡ್ಗಳು, ಹೆಣಗಳು ಸ್ಟಾಕ್ ಆಗ್ಬಿಟ್ಟಿವೆ. 1.5-2 ದಿವಸ ಆದ್ರೂ ಕೂಡ ಸ್ಲಾಟ್ ಸಿಗ್ತಾ ಇಲ್ಲ. BBMP ಅವರು 3 ನಂಬರ್ ಹಾಕವ್ರೆ. ಆ 3 ನಂಬರು ಕೂಡ ಕೆಲವೊಂದು ಟೈಮ್ ಎತ್ಕೊಳಲ್ಲ. ಹೆಣಗಳ ರಾಶಿ ಬೀಳ್ತಾವೆ. ಎಲ್ಲಿ? ಬರ್ನಿಂಗ್ ಯಾರ್ಡ್ ಅಲ್ಲಿ ಹೆಣಗಳ ರಾಶಿ ಬೀಳ್ತಾ ಇದ್ದಾರೆ. ಐ ಡ್ರಾ ದ ಅಟೆನ್ಷನ್ ಆಫ್ ಸಿಟಿ ರವಿ ಸ್ಮಶಾನದಲ್ಲಿ ಮೊನ್ನೆ ಹೋಗಿದ್ರಲ್ಲ, ಸ್ಟಾಕ್ ಬಿದ್ದವೆ. ಏನು ಉತ್ತರ ಕೊಡ್ತೀರಾ? ಸ್ಟಾಕ್ ಬಿದ್ದಿದೆ. ಡೇ ಅಂಡ್ ನೈಟ್ ಹೊಡೆದ್ರು, ಇನ್ನ ಒಂದು ವಾರ ಸುಡ್ಬೇಕಂತೆ. ಅಷ್ಟು ಡೆಡ್ ಬಾಡಿಗಳು ಸ್ಟಾಕ್ ಪೈಲಪ್ ಆಗಿದೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹಂಗಾರೆ ಈ ಡೆಡ್ ಬಾಡಿಗಳು ಇಟ್ಕೊಂಡು ವಾಸನೆ ಇಟ್ಕೊಂಡು ಅಥವಾ ಎಷ್ಟು ಜನಕ್ಕೆ ಐಸ್ ಬಾಕ್ಸ್ ಅಲ್ಲಿ ಇಡಕ್ಕೆ ಯೋಗ್ಯತೆ ಇದೆ? ಅವು ಸ್ಟಾಕ್ ಇತ್ತು ಅಂತಂದ್ರೆ ಅದರಿಂದ ಡಿಸೀಸ್ ಸ್ಪ್ರೆಡ್ ಆಗುತ್ತಾ? ಆ ಡಿಸೀಸ್ಗೆ ಏನ್ ಮಾಡಬೇಕು? ಏನೋ ICU ಬೆಡ್ ಇಲ್ಲ, ಫಾರ್ಮಸಿನಲ್ಲಿ ಮೆಡಿಸಿನ್ ಸ್ಟಾಕ್ ಇಲ್ಲ. ಇದು ನಗ್ನ ಸತ್ಯಗಳು. ಮಾಧ್ಯಮಗಳು ಮಾತಾಡ್ತಾ ಇಲ್ಲ. ಆದ್ರೂ ನಿನ್ನೆಯಿಂದ ಬಂದಂತ ಕಾಲಲ್ಲಿ ವಿ ಹ್ಯಾವ್ ವರ್ಕ್ಡ್ ದಿಸ್ ರಿಸರ್ಚ್ ವರ್ಕ್. ಅದರಲ್ಲಿ ಬಂದಂತ ಔಟ್ಪುಟ್ ಅನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಬರ್ನಿಂಗ್ ಯಾರ್ಡ್ ಅಲ್ಲಿ ಹೆಣಗಳು ಸುಡಕ್ಕೆ 1 ವಾರ ಆಗಷ್ಟು ಹೆಣಗಳು ಬಿದ್ದಿದೆಯಂತೆ. ಅಂಡ್ ನೋ ಬಡಿ ಇಸ್ ಬಾದರ್ಡ್. ಆಮೇಲೆ ರೌಂಡ್ ದ ಕ್ಲಾಕ್ ಬರ್ನಿಂಗ್ ಯಾರ್ಡ್ ಅನ್ನ ಯಾಕೆ ಓಡಿಸಬಾರ್ದು? ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮಾಡ್ತಾವ್ರಂತೆ. 24 ಗಂಟೆ ಬರ್ನಿಂಗ್ ಮಾಡಕ್ಕೆ ನಿಮಗೆ ಏನ್ ನೋವು? ರೌಂಡ್ ದ ಕ್ಲಾಕ್ ಬರ್ನಿಂಗ್ ಯಾರ್ಡ್ಗಳು ಕೆಲಸ ಮಾಡಿದ್ರೆ ನಿಮ್ಗೆ ಏನ್ ನೋವು? ಯಾಕೆ ಅಲ್ಲಿ ಬೇಕಾದಂತ ಮ್ಯಾನ್ ಪವರ್ ನ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಆಗ್ತಾ ಇಲ್ಲ? ಅವ್ರಗಳಿಗೆ ಬರ್ನಿಂಗ್ ಮಾಡೋರ್ಗೆ ಅಲ್ಲೇ ಒಂದು ಟೆಂಟ್ ಹಾಕಿ ಕೊಟ್ಬಿಡಿ. ಅವ್ರಿಗೆ ಬೇಕಾದಂತ ಫೆಸಿಲಿಟಿ ಕೊಡಿ, ಬರ್ನಿಂಗ್ ಮಾಡ್ಲಿ. ಆ ಡೆಡ್ ಬಾಡಿಗಳನ್ನ 2 ದಿವಸ 3 ದಿವಸ ಇಟ್ಕೊಂಡ್ರೆ ಅದರಿಂದ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ. ಅದರಿಂದ ಅನಾಹುತಗಳು ಆಗುವಂತ ಜಾಸ್ತಿ ಸಮಸ್ಯೆಗಳಿದೆ. ಯಾಕೆ ಡೆಡ್ ಬಾಡಿಗಳನ್ನ ಪೈಲಪ್ ಆಗ್ತಾ ಇದೆ? ವೈ ದೇ ಆರ್ ನಾಟ್ ಏಬಲ್ ಟು ಡಿಸ್ಟರ್ಬ್? BBMP ಇಸ್ ಸೋಲಿ ರೆಸ್ಪಾನ್ಸಿಬಲ್. ನೀವು ಭ್ರಷ್ಟಾಚಾರ ಮಾಡೋ BBMP ವ್ಯವಸ್ಥೆ, ನೀವ್ ಹೆಣ ಎಲ್ಲೋ ಸುಡ್ತೀರಾ? ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ. 7 ಕಣಕ್ಕೆ BBMP ಕೆಲಸ ಮಾಡ್ತೀರಾ ನೀವು? ಮಾಫಿಯಾಸ್ ನೀವು. ಕಸದ ಮಾಫಿಯಾ, ಕನ್ಸ್ಟ್ರಕ್ಷನ್ ಮಾಫಿಯಾ, ಲೂಟಿಕೋರರ ಮಾಫಿಯಾ, ಕಾಂಟ್ರಾಕ್ಟರ್ ಮಾಫಿಯಾ. ಹುಡುಕಿದ್ರೆ ಎಲ್ಲೋ 1% 2% ಒಳ್ಳೆಯವ್ರು ಸಿಕ್ಬೋದು. 98% ಯು ಬಗರ್ ಎಂಟೈರ್ ಸಿಸ್ಟಮ್. BBMP ಸಿಸ್ಟಮ್ ಇಸ್ ಕರಪ್ಟ್. ಅಂತ ಕರಪ್ಟ್ ಆಗಿರೋ ಸಿಸ್ಟಮ್ ಕೈಗೆ ಹೆಣ ಸುಡಕ್ಕೆ ಸರ್ಕಾರ ಕೊಟ್ಟಿದೆ. ಅವ್ರು ಏನ್ ಮಾಡ್ತಾರೋ ನೀವೇ ಯೋಚನೆ ಮಾಡ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ದ ಕಂಡೀಷನ್ ಆಫ್ ಡೆಡ್ ಬಾಡೀಸ್. ಮನುಷ್ಯ ಜೀವಂತ ಇರ್ಬೇಕಾದ್ರೂ ಬೆಲೆ ಇಲ್ಲ, ಸತ್ತಾಗೂ ಬೆಲೆ ಇಲ್ಲ. ಸುಡಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಎಲ್ಲ ಡೆಡ್ ಬಾಡಿಗಳು ಪೈಲಪ್ ಆಗ್ತಾ ಇದೆ. ಒಂದೊಂದು ಆಂಬ್ಯುಲೆನ್ಸ್ಗಳಲ್ಲಿ ಡೆಡ್ ಬಾಡಿ ಕ್ಯಾರಿ ಮಾಡೋ ಆರ್ಟ್ಸ್ ವ್ಯಾನ್ಗಳಲ್ಲಿ 4ರಿಂದ 5 ಡೆಡ್ ಬಾಡಿಗಳು ವಾಸನೆ ಬರ್ತಾ ಇದೆ. ಅಂತ ಒಂದು ಪರಿಸ್ಥಿತಿ ಬೆಂಗಳೂರಲ್ಲಿ ಕ್ರಿಯೇಟ್ ಆಗಿದೆ. ಕಿರಣ್ ಕುಮಾರ್ ನಗ್ತಾ ಇದೆಯೇನೋ? ನೀನ್ ಯೋಗ್ಯತೆಗೆ ಬೆಂಕಿ ಹಾಕ. ಯಾರೋ ಮೋದಿ ಭಕ್ತರು, ಯಡಿಯೂರಪ್ಪನ ಭಕ್ತರು, BJP ಭಕ್ತರು ಅಲ್ಲೇನೋ ಬಂದು ಹಾಕಿದ್ರೆ ನನ್ನ ಬೂಟು ಸೈಜ್ 11. ಲೇ ಮನೆ ಹಾಳ್ರ, ಇದು ಸ್ಮಶಾನ ಆಗಿರುವಂತ ಸಮಯ. ನಾನು ನನ್ನ ತೀಟೆಗೆ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಸಾಮಾಜಿಕವಾಗಿ ಕರ್ನಾಟಕದ ಒಂದು ಹಿತದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ.
ಅಲ್ಲೇನಾದ್ರೂ ಹಲ್ಕಟ್ಟುಗಳು ನೀವೇನಾದ್ರೂ ಕೆಟ್ಟ ಮೆಸೇಜು ಮೋದಿ ಫಾಲೋವರು, ಯಡಿಯೂರಪ್ಪನ್ ಫಾಲೋವರು, ಬಿಜೆಪಿ ಫಾಲೋವರು, RSS ಫಾಲೋವರು, ಬಜರಂಗಲ್ ಫಾಲೋವರು ಏನಾದ್ರು ಕೆಟ್ಟ ಮೆಸೇಜ್ ಹಾಕಿದ್ರೆ ನನ್ನ ಭಾಷೆ ಬೇರೆ ಆಗುತ್ತೆ. ಆಮೇಲೆ ರಾಸ್ಕಲ್ಸ್ ತಗೊಂಬಂದು ಎಲ್ಲ ಹೋದ್ರು. RSS ಎಲ್ಲೋಯ್ತು? ದೇಶ ವಿರೋಧಿ ಸ್ಟೇಟ್ಮೆಂಟ್ ಕೊಡ್ತಾರಂತ ನಾನು ಯಾರೋ RSS ಅವ್ರು ಮಾತಾಡ್ದ? ಎಲ್ಲೋದ್ರು? ಯಾಕಿಂತ ಸಮಯದಲ್ಲಿ ಉತ್ತರ ಇಲ್ವಾ RSS ಅವ್ರಿಗೆ? ಏನಿದ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ ಸರ್ಕಾರ ನಡೆಸ್ಕೊಂಡು ಮ್ಯಾಲ್ ಮಾಡ್ತೀನಿ, ಏನ್ ಕೊಡ್ತೀಯ ಗೌಡ ನಂಗೆ? ನಮ್ಮ ಹತ್ರ ಎಲ್ಲಾ ಮಾಹಿತಿ ಇದೆ, ನಾವ್ ಯಾರು ಗೂಬೆಗಳಲ್ಲ. ಇಷ್ಟೆಲ್ಲ IAS IPS ಬಗ್ಗೆ ಕಲೆ ಹಾಕೋದವ್ರು RSS ಬಗ್ಗೆ ಕಲೆ ಹಾಕಿರಲ್ಲ, ಹಾಕಿದ್ದೀವಿ. ಸಮಯ ಬಂದಾಗ ಬಾಯಿ ತೆರಿತೀವಿ, ತಾಕತ್ತಿದ್ರೆ ತಡ್ಕಣ್ಲಿ ಅವರು. ಏನಾ ಎಲ್ಲ RSS ಚಡ್ಡಿ ಹಾಕೊಂಡು ಭಾಷಣ ಮಾಡ್ದಂಗಲ್ಲ. ಈಗ ICU ಬೆಡ್ ಸಿಗ್ತಾರ ಬೆಂಗಳೂರಲ್ಲಿ, RSS ಅವ್ರಿಗೆ ಹೇಳಿ ಬೆಡ್ ಕೊಡ್ಸಕ್ಕೆ, RSS ಅವ್ರಿಗೆ ಹೇಳಿ ಆಕ್ಸಿಜನ್ ಕೊಡ್ಸಕ್ಕೆ, RSS ಅವ್ರಿಗೆ ಹೇಳಿ ರೆಮಿಡೀಸ್ ಅವರ ಮೆಡಿಸಿನ್ ಸಿಗ್ತಾ ಇಲ್ಲ ಸಪ್ಲೈ ಮಾಡ್ಸಕ್ಕೆ. ಇಸ್ ಇಟ್ ಪಾಸಿಬಲ್? RSS ಅವರ ಮುಖಂಡರು ನಿಮ್ಗಿದು ಸಾಧ್ಯವಿದ್ಯಾ? ಸಾಧ್ಯವಿದ್ರೆ ನಿಮ್ಮದೇ ಸರ್ಕಾರ ಇದೆ. ಭಾಗ್ಯಶ್ವ ನಾವು ಉಗಿತಾ ಇದೀವಿ, ಏನ್ ಮಾಡೋದು? ದಿಸ್ ಇಸ್ ದ ಫ್ಯಾಕ್ಟ್. RSS ಏನೋ ಜನ ಚೆನ್ನಾಗಿರೋ ಸಮಯದಲ್ಲಿ ಮಾತಾಡಕ್ ಸರಿನೇ ಹೊರ್ತು ಕಷ್ಟವಾದ ಸಮಯದಲ್ಲಿ ಯಾರು ಬಂದು ಮಾತಾಡ್ತಾವ್ರೆ? ಯಾವ RSS ಬರ್ತಾ ಇದೆ? ಮುತಾಲಿಕ್ ಅವ್ರೆ ಮಾತಾಡ್ತಿದ್ರೆ ಬರ್ತಿರಲ್ಲ, ಮುಸ್ಲಿಂ ಕ್ರಿಶ್ಚಿಯನ್ಸ್ ಅಂತ ಲವ್ ಜಿಹಾದ್, ಕಮಾನ್, ಡೆಡ್ ಬಾಡಿ ಜಿಹಾದ್ ಆಗ್ತಾ ಇದೆ, ಈಗ ಆಕ್ಸಿಜನ್ ಜಿಹಾದ್ ಆಗ್ತಿದೆ. ಮಾತಾಡಿ ಮುತಾಲಿಕ್, ಪ್ರಮೋದ್ ಮುತಾಲಿಕ್ ಮಾತಾಡ್ಬೇಕು ಇವಾಗ, ಬಜರಂಗ್ ದಳ ಮಾತಾಡ್ಬೇಕು, RSS ಮಾತಾಡ್ಬೇಕು. ಯಾಕೆ ಮಾತಾಡ್ತಾ ಇಲ್ಲ? ಬರೀ ಸಾಬ್ರು ಕಿಶನ್ಸ್ ಅವರು, ಏನದು ಕಿಶನ್ಸ್ ಅಲ್ಲ, ಕಿಶನ್ಸ್ ಅವರು ಸಾಬ್ರು ಗಲಾಟೆ ಮಾಡಿದ್ರೆ, ಮದುವೆ ಮಾಡ್ಕೊಂಡ್ರೆ ಲವ್ ಜಿಹಾದ್ ಅಂತ ಬಂಗಾಯ ಬಿಡ್ಸಕ್ ಬರ್ತೀರಾ? ಸೋಣ್ ಕಮಿಕಾ ಕೇಶವ ಇರ್ಲಿ, ಬೈದಿ ಜನ ಗೊತ್ತಾಗಬೇಕು ಕೇಶವ ಇಲ್ಲ ಅವನೇ ಅಂತ. ಲವ್ ಜಿಹಾದ್ ಅಂತ ಬರ್ತಿರಲ್ಲ. ಕರ್ನಾಟಕದಲ್ಲಿ ಆಕ್ಸಿಜನ್ ಇಲ್ಲ, ಬೆಡ್ ಇಲ್ಲ. ಮುತಾಲಿಕ್ ಅವರೇ ಮಾತಾಡ್ಬೇಕಲ್ಲ ತಾವು, ಮಾತಾಡಿ. RSS ಯಾರಪ್ಪ ನೆನೆ ಮಾತಾಡಿದ್ದು? RSS ಯಾರದು? ಭಾರದ್ವಾಜ. RSS ಅವರೇ ದೇಶದಲ್ಲಿ ಕರೋನಾ ಪರಿಸ್ಥಿತಿನ ದೇಶ ವಿರೋಧ ಚಟುವಟಿಕೆಗಳು ಬಳಸ್ಕೊಳ್ತಾ ಇದ್ದೇವೆ ಅಂತ ನನ್ನ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಈಗ ಮಾತಾಡಿ. ICU ಬೆಡ್ ಬೇಕು. ದತ್ತಾತ್ರೇಯ ಅವರೇ ಮಾತಾಡ್ರಿ. ನನ್ನ ಹತ್ರ 6,000 ಮೆಸೇಜ್ ಅವೆ, ಇಲ್ಲಿ 6,000 ವಾಟ್ಸಪ್ ಅವೆ. ದೇ ರಿಕ್ವೈರ್ ICU ಬೆಡ್ಸ್. ವೇರ್ ಆರ್ ಯು ದತ್ತಾತ್ರೇಯ? ನನಗೆ ಒಂದು 3,000 ಮೆಸೇಜಸ್ ಬಂದಿದೆ. ಒಂದ್ ನಿಮಿಷ, ಮಂಜಣ್ಣ ಹೋಗಿತಾರಂತೆ. ಮಂಜಣ್ಣ ನೀನ್ ಸೋಚ್ಗೆ ಇವಾಗ ನೋಡಿ, ನನಗೆ ಒಂದು 3,000 ಮೆಸೇಜಸ್ ಬಂದಿದೆ. ಈಗಲೂ ಮಾರ್ನಿಂಗ್ ಇಂದ ಹಿಡಿದು ಡೇ ನೈಟ್ ಫುಲ್ ಬಂದಿದೆ. ವೇರ್ ಇಸ್ ದ ಬೆಡ್, ವೇರ್ ಇಸ್ ದ ICU? ಮುಖ್ಯಮಂತ್ರಿ ಏನ್ ಮಾಡ್ತಿದ್ದಾರೆ? RSS ವೇರ್ ಆರ್ ಯು? ಸ್ಲೀಪ್ ಅಲ್ಲ. ಈಗ ನಮ್ ಪ್ರಶ್ನೆ ಏನಂತಂದ್ರೆ, ಈ ರೀತಿ ಅನ್ಪ್ಲಾನ್ಡ್ ಲಾಕ್ ಡೌನ್ ಮಾಡಿ ಸೆಕ್ಷನ್ 144 ಹಾಕ್ಸಿ ಜನಗಳನ್ನ ಮನೆಗಳಲ್ಲಿ ಸಾಯ್ತಾ ಇದ್ದಾನೆ ಯಡಿಯೂರಪ್ಪ. ನಿಜವಾಗ್ಲೂ ಇವತ್ತು ಸರ್ಕಾರ ಜನರ ಜೀವದ ಜೊತೆ ಆಟ ಆಡ್ತಾ. ಈಗ ಜಸ್ಟ್ ಒಂದು ಕಾಲ್ ಬಂದಿತ್ತು, ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ 2 hours 8 ರಿಂದ 10 ಡೆಡ್ ಬಾಡೀಸ್ ಹೋಗ್ತಾ ಇದೆ. ಹೆಂಗ್ ಬಿಸಾಕ್ತಿದ್ದಾರೆ ಅಂದ್ರೆ ಆಸ್ ಇಫ್ ದೇ ಡೋಂಟ್ ಹ್ಯಾವ್ ಎನಿಥಿಂಗ್. ಹಂಗೆ ಒಂದು ಜೀವಿಗೂ ಒಂದು ಬೆಲೆ ಇರುತ್ತೆ, ಆದ್ರೆ ಆ ಜೀವಿಗೂ ತೋರಿಸುವಂತ ಬೆಲೆ ಇವತ್ತು ಡೆಡ್ ಬಾಡಿಗೆ ತೋರಿಸ್ತಲ್ಲ. ಹಂಗೆ ಎಸಿತಿದ್ರೆ ಆ ಒಂದು ಸ್ಥಿತಿ ಇವತ್ತು ಸರ್ಕಾರ, ನೀವುಗಳು ಕಾರಣ. ಇವತ್ತು ಸರ್ಕಾರ, ಮಿಸ್ಟರ್ ಚೀಫ್ ಸೆಕ್ರೆಟರಿ ರವಿಕುಮಾರ್, ವಾಟ್ ಆರ್ ಯು ಡೂಯಿಂಗ್? ಕಮ್ ವಿತ್ ದ ಪ್ಲಾನ್ ಆಫ್ ಆಕ್ಷನ್. ಮಂಜಣ್ಣ ರಾತ್ರಿ ನಿದ್ದೆ ಮಾಡಿದ್ರ? ನಿಜವಾಗ್ಲೂ ನಾನು ನಿದ್ದೆ ಮಾಡಿಲ್ಲ. ಚೀಫ್ ಸೆಕ್ರೆಟರಿ ಡೂ ಸಮಥಿಂಗ್. ಏನ್ ಮಾಡ್ತಿದ್ರ? ಎಷ್ಟೊಂದು ವೇಕೆಂಟ್ ಲ್ಯಾಂಡ್ಸ್ ಇದಾವೆ, ಆ ಲ್ಯಾಂಡ್ ನೆಲ್ಲ ICU ಕನ್ವರ್ಟ್ ಮಾಡಿ. ಯಾಕೆ ಮಾಡ್ತಾ ಇಲ್ಲ? ವೆಂಟಿಲೇಟರ್ಸ್ ಇದ್ರೂ ಶಾರ್ಟೇಜ್ ಆಗ್ತಿದೆ. ಇಮಿಡಿಯೇಟ್ ಆಗಿ ಆರ್ಮಿನ ಕರ್ಸ್ಕೊಳ್ರಿ. ಯಾಕ್ರಿ ಕರ್ಸ್ಕೊಳಲ್ಲ? ಜನ ಇವತ್ತು ಜೀವ ಅಲ್ರಿ ಕೊಡ್ಬೇಡಿ ಕೊಟ್ಟಿಲ್ಲ ನಾನು ಯಾವನ ಮಾಡ್. ಅಲ್ರಿ ಚೀಫ್ ಸೆಕ್ರೆಟರಿ, ಕರ್ನಾಟಕ ಚೀಫ್ ಸೆಕ್ರೆಟರಿ ಏನಪ್ಪಾ ಮಾಡ್ತಾ ಇದೀಯ ನೀನು? ಹೇಳ್ಕಣಕ್ ಮಾತ್ರ ನೀನ್ ಚೀಫ್ ಸೆಕ್ರೆಟರಿ. ವಾಟ್ ಈಸ್ ದ ಪ್ಲಾನ್ ಆಫ್ ಆಕ್ಷನ್ ಟು ರೆಸ್ಕ್ಯೂ ಮೈ ಪೀಪಲ್? 6 ಕೋಟಿ ಕರ್ನಾಟಕನ ರೆಸ್ಕ್ಯೂ ಮಾಡಕ್ಕೆ ಏನ್ ಪ್ಲಾನ್ ಆಫ್ ಆಕ್ಷನ್ ಮಾಡ್ಕೊಂಡಿದ್ಯಾ? ವೇರ್ ಇಸ್ ದ ಹೆಲ್ತ್ ಪ್ರಿನ್ಸಿಪಲ್ ಸೆಕ್ರೆಟರಿ? ಆರ್ ಯು ಗಾನ್ ಟು ಸಮ್ ಕ್ರೇಜಿ, ಯಾವ್ದಾದ್ರು ಕ್ರೇಜಿ ಕ್ಲಬ್ ಅಲ್ಲಿ ಕೂತ್ಕೊಂಡು ಬೆಳಗ್ಗೆ ಟೀ ಕಾಫಿ ಹೊಡಿತಾ ಇದ್ದೀರಾ? ಕಮಾನ್, ವಿ ವಾಂಟ್ ಯು ಟು ಆಕ್ಟ್. ಯಡಿಯೂರಪ್ಪ ಬರ್ತಾನೆ, ಹೋಗ್ತಾನೆ. ನೀನ್ ಮಾತಾಡ್ಬೇಕೇನಾ? ಬೇಡ. ಕೇಶವ ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ನನ್ಗೆ ಐಡಿಯಾ ಕೊಡ್ತಾನೆ. ಅವ್ನ ಮುಖ ತೋರಿಸ್ಕೊಡ್ತಾರೆ, ಕಾಣ ಗೊತ್ತಿಲ್ಲ. ಅವ್ರಿಗೆ ಭಯ, ಯಾರು ಇಟ್ಕೊಂಡು ಇಕ್ತಾರೆ, ಅವ್ರಿಗೆ ಬಳ್ಳಾರಿ ಗೋಕಾಕಾರ ಇಕ್ತಾರೆ ಅಂತ ಅವನಿಗೆ ಭಯ.
ನಮಸ್ಕಾರ ವೀಕ್ಷಕರೇ. ಈಗ ಬಂದ ಮಾಹಿತಿ, ನನ್ನ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರು, ಆಸ್ಟ್ರೋ ಹಾಸ್ಪಿಟಲ್ ಕೊಡಗಿಲಿ ಗೇಟ್ ಅಲ್ಲಿ ಇದೆಯಲ್ಲ, 1.5 ಲಕ್ಷ ರೂಪಾಯಿ ಕೇಳ್ತಾ ಇದಾರೆ ಅಂತ ICU ಅಲ್ಲಿ. ಒಂದ್ ದಿವಸಕ್ಕೆ 1.5 ಲಕ್ಷ ರೂಪಾಯಿ ಕೊಟ್ರೆ ನಾವು ಅರೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಹೋಗ್ಬೇಕು ಜನ? ನೋಡ್ರೆ ಯಾವಾಗ್ಲೂ ನಾನು ಆ ಖಾತೆ ಕೊಟ್ರು ಮಾಡ್ತೀನಿ, ಈ ಖಾತೆ ಕೊಟ್ರು ಮಾಡ್ತೀನಿ, ಹೈಕಮಾಂಡ್ ಏನೇ ಮಾಡಿದ್ರು ನಾನು ಯಾವ್ದೇ ಖಾತೆ ಕೊಟ್ರು ನಿಭಾಯಿಸೋ ಶಕ್ತಿ ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ. ಇವತ್ತ ಶಕ್ತಿ ಸಾಮರ್ಥ್ಯ ಹೆಬ್ಬಾಳ ಹತ್ರ ಇರೋ ಆಸ್ಟ್ರಾಜೆನಿಕಾ ICU ಬೆಡ್ಗಳನ್ನ ಬ್ಲಾಕ್ ಅಲ್ಲಿ ಮಾರ್ತಾ ಇದೆ ಅಂತ ಆರೋಪ ಬಂದಿದೆ. ನಿಮ್ಗೆ ಯೋಗಿದ್ದ ಬೆಂಕಿ ಯಾಕ? ನೀವು ಹಣ ಮಾಡಕ್ ಇದೇನ ಸಮಯ? ಯಾರು ಹೇಳೋರ್ ಕೇಳೋರ್ ಇಲ್ವಾ ನಿಮಗೆ? ಕರ್ನಾಟಕದಲ್ಲಿ ಆಸ್ಟ್ರಾಜೆನಿಕಾ ನಿನ್ನ ಹೆಸರು. ಹಾಸ್ಪಿಟ್ಲ್ ಹತ್ರ ಹುಡ್ಕೊಂಡ್ ಜನ ಕರ್ಕೊಂಡ್ ಬಂದ್ರೆ ಹಾಸ್ಪಿಟ್ಲೇ ಇರಲ್ಲ. ಆಮೇಲೆ ಯಾರಾದ್ರೂ ಬ್ಲಾಕ್ ಗಳಲ್ಲಿ ಬೆಡ್ಗಳು ಮಾರಿ ನಮ್ಮ ಕಿವಿಗ್ ಬಿದ್ರೆ ವಿ ಡೋಂಟ್ ಕೇರ್ ಅಬೌಟ್ ಲಾ ಅಂಡ್ ಆರ್ಡರ್. ನಮ್ಮ ಜನ ಬದುಕಬೇಕು, ಅದು ಇಂಪಾರ್ಟೆಂಟ್. ಹೌ ಡೇರ್ ಯು ಸೆಲ್ ICU ಬೆಡ್ಸ್ ಇನ್ ಬ್ಲಾಕ್? ICU ಬೆಡ್ಗಳನ್ನ ಈಗ ನೋಡಿ, ನಾನು ಹೇಳಿದಲ್ಲ ವಿಚಾರ, ಕೇಶವ್ ಹೇಳ್ತಾ ಇದಾರೆ, ಕನ್ಫರ್ಮ್ ಅಲ್ಲ? ಈಗ ಫೋನ್ ಬಂದಿತ್ತು ನನಗೆ. 1.5 ಲಕ್ಷ ಕೊಟ್ರೆ ಒಂದ್ ದಿವಸಕ್ಕೆ ಆಸ್ಟ್ರಾಜೆನಿಕಾದಲ್ಲಿ ವಿ ಡು ನಾಟ್. ನಾನು ಕೇಶವ್ ಹೇಳ್ತಾ ಇದ್ದೀನಿ, ಈ ರೀತಿ ಬ್ಲಾಕ್ ಅಲ್ಲಿ ಏನಾದ್ರು ಪ್ರೈವೇಟ್ ಹಾಸ್ಪಿಟಲ್ಗಳು ಮಾಫಿಯಾ ಮಾಡ್ಕೊಂಡ್ರೆ ಜನ ಬೀದಿಗಿಡ್ದು ಬಟ್ಟೆ ಬಿಚ್ಚ ಕೊಡ್ತಾರೆ. ನಿಮ್ಗೆ ಎಚ್ಚರವಾಗಿರಿ, ಎಚ್ಚರವಾಗಿರಿ. ಕರ್ನಾಟಕದ 6 ಕೋಟಿ ಕನ್ನಡಿಗರ ಹೆಣಗಳದ ಮೇಲೆ ನಿಮ್ಮ ಶ್ರೀಮಂತಿಕೆನ ಕಟ್ಟಕ್ ಹೋದ್ರೆ ಬಟ್ಟೆ ಬಿಚ್ಚಾಕ್ ಹೊಡಿತಾರೆ ನಿಮ್ಗೆ. ವಿ ವಿಲ್ ಫರ್ಗೆಟ್ ಇವನ್ ಯುವರ್ ಡಾಕ್ಟರ್ಸ್. ನೀವು ಡಾಕ್ಟರ್ ಅಂತ ಮರ್ತೋಗ್ಬಿಡ್ತೀವಿ ನಾವು ಆಮೇಲೆ. ಪ್ಲೀಸ್ ಮೇಂಟೈನ್ ದ ಡಿಗ್ನಿಟಿ ಆಫ್ ದ ಪ್ರೊಫೆಷನ್. ಡಾಕ್ಟರ್ ಅನ್ನೋ ಪ್ರೊಫೆಷನ್ ಮೇಂಟೈನ್ ಮಾಡಿ. ಮನೆ ಆಳ್ರ ICU ಬೆಡ್ಗಳನ್ನ ಬ್ಲಾಕ್ ಅಲ್ಲಿ ಮಾಡ್ತೀರೇನೋ? ಒಬ್ಬ ಮೆಡಿಸಿನ್ ಫಾರ್ಮಸಿ ಅವರು ಬ್ಲಾಕ್ ಅಲ್ಲಿ ಮಾಡ್ತಾ ಇದ್ದಾರೆ. ರೆಮಿಡಿಸ್ ಅವರು 4,500 ರೂಪಾಯಿ, 1 ಲಕ್ಷ ರೂಪಾಯಿ ಬ್ಲಾಕ್ ಅಲ್ಲಿ ಓಡ್ತಾ ಇದೆ. ನೀವು ICU ಬೆಡ್ಗಳನ್ನ ಬ್ಲಾಕ್ ಅಲ್ಲಿ ಮಾಡ್ತಾ ಇದ್ದೀರಾ. ಮಾಡ್ಬಿಡ್ರು ಜೀವಂತವಾಗಿ ನಮ್ಮನ್ನೆಲ್ಲ 6 ಕೋಟಿ ಜನರಿಗೆ ಒಂದೇ ಸತಿ ಸೀಮೆಣ್ಣೆ ಪೆಟ್ರೋಲ್ ಹಾಕಿ ಬೆಂಕಿ ಇಟ್ಟುಬಿಡಿ. ಅದೇ ತಾನೇ ನಿಮ್ಗೆಲ್ಲ ಬೇಕಾಗಿರೋದು. ಸರ್ಕಾರಕ್ಕೂ ಅದೇ ಬೇಕಾಗಿರೋದಲ್ವಾ? ಬೆಂಕಿ ಇಟ್ಟುಬಿಡಿ. ಆಮೇಲೆ ಇಷ್ಟಕ್ಕೂ ಇದನ್ನೆಲ್ಲ ನೋಡ್ಕೊಂಡು ಕರ್ನಾಟಕ ಹೈಕೋರ್ಟ್ ನಾವು ರಿಕ್ವಿಷನ್ ಮಾಡ್ತೀವಿ. ಅಡ್ವೊಕೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ರಂಗಣ್ಣ ಅವರೇ, ದಯಮಾಡಿ ನಮ್ಮ ಹೈಕೋರ್ಟ್ ಚೀಫ್ ಜಸ್ಟಿಸ್ ನ ಭೇಟಿ ಮಾಡಿ ದಯಮಾಡಿ ಹೈಕೋರ್ಟ್ ನ ಇದನ್ನ ಮಾನಿಟರ್ ಮಾಡಕ್ ಹೇಳಿ. ನಮ್ಗೆ ಯಡಿಯೂರಪ್ಪ ಸಾಯಿಸ್ಬಿಡ್ತಾನೆ, ಎಲ್ಲಾರನ್ನೂ ಯಡಿಯೂರಪ್ಪ ಸಾಯಿಸ್ಬಿಡ್ತಾನೆ. ಇಬ್ಬರಿಬ್ಬರು ಡಾಕ್ಟರ್ಗಳು, ಒಬ್ಬ ಹೆಲ್ತ್ ಮಿನಿಸ್ಟರ್, ಇನ್ನೊಬ್ಬ ಡೆಪ್ಯೂಟಿ CM, ಎಲ್ಲಾರು ನಮ್ಮನ್ನ ಸಾಯಿಸ್ಬಿಡ್ತಾರೆ. ಹಾಗಾಗಿ ದಯಮಾಡಿ AP ರಂಗನಾಥ್ ಅವರೇ, ದಯಮಾಡಿ ಚೀಫ್ ಜಸ್ಟಿಸ್ ಹತ್ರ ಮಾತಾಡಿ. ಆಸ್ಕ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಫ್ ಕರ್ನಾಟಕ ಟು ಮಾನಿಟರ್ ಸುವೋಮೋಟೋ ಮಾನಿಟರ್ ಮಾಡಕ್ಕೆ ದಯಮಾಡಿ ಹೇಳಿ. ಮಂಜಣ್ಣ, ನೀನ್ ಕೆಟ್ಟ ಮಾತಾಡ್ಬೋದು. ನೋಡಿ, ನಮ್ಮ ಅಡ್ವೊಕೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ರಂಗನಾಥ್ ಅವರೇ, ಗುಡ್ ಮಾರ್ನಿಂಗ್. ದಯವಿಟ್ಟು ಇಂಟರ್ವ್ಯೂನ್ ಆಗ್ಬೇಕು. ಇದು ಒಂದು ಸಾಮಾಜಿಕ ಕಾಳಜಿ ವಹಿಸಬೇಕು. ಎಲ್ಲ ಅಡ್ವೊಕೇಟ್ಸ್ ಏನ್ ಮಾಡ್ತಿದ್ರ, ದಯವಿಟ್ಟು ಸರ್ಕಾರದ ಜೊತೆ ಈ ರೀತಿ ಸರ್ಕಾರ ಯಾವ ರೀತಿ ನೆಗ್ಲಿಜೆನ್ಸಿ ಮಾಡ್ತಿದ್ರೆ, ನಿಮ್ಮ ಏರಿಯಾದ ಹಾಸ್ಪಿಟಲ್ಸ್ ಸ್ಥಿತಿ ನೋಡಿ. ದಯವಿಟ್ಟು ನಾವು ಇವತ್ತು ಧ್ವನಿ ಎತ್ತಾ ಇದ್ದೇವೆ. ಆ ಸಮಾಜಕ್ಕೆ ಒಂದು ಉದಾಹರಣೆ ಆಗ್ಬೇಕಾಗಿದೆ. ಒಂದು ಸರ್ಕಾರ ನೀತಿಗಳು ನಿಜವಾಗಿ ಇವತ್ತು ರಾಶಿ ಹೆಣಗಳು ನಿಂತಿದ್ದಾವೆ ಅಲ್ಲಿ ಬರ್ನಿಂಗ್ ಪಾಯಿಂಟ್ಸ್ ಅಲ್ಲಿ. 2-3 ಡೇಸ್ ಬೇಕಾಗಿದೆ ಇರೋಂತ ಡೆಡ್ ಬಾಡೀಸ್ ಬರ್ನ್ ಆಗ್ಲಿಕ್ಕೆ. ಅಂತ ಒಂದು ದುಸ್ಥಿತಿಗೆ ಇವತ್ತು ಸರ್ಕಾರ ಇವತ್ತು ಬಂದಿದೆ. ಇವತ್ತು ಜನರ ಜೀವಕ್ಕೆ ಬೆಲೆ ಇಲ್ಲ, ಆದ್ರೆ ಬೆಲೆ ಇದೆ. ಯಾವುದಕ್ಕೆ ಬೆಲೆ ಇದೆ? ಅವ್ರಿಗೆ ಆದಂತ ಒಂದು ಮಾಫಿಯಾಗೆ ಬೆಲೆ ಇದೆ. 3 ಲಕ್ಷ ರೂಪಾಯಿಗೋಸ್ಕರ ಒಂದು ಮಾಫಿಯಾ ನಡೀತಾ ಇದೆ. ಆರ್ಗನ್ಸ್, ಸೆಲ್ಲಿಂಗ್ ಆಫ್ ಆರ್ಗನ್ಸ್. ವಾಟ್ ಇಸ್ ದಿಸ್ ಗೋಯಿಂಗ್ ಆನ್? ಜೀವದ ಜೊತೆ ಇವತ್ತು ಚೆಲ್ಲಾಟ ಆಡ್ತಿದೆ ನಿಜವಾಗ್ಲೂ ಸರ್ಕಾರ. ನಿಮ್ಮಂತ ಸರ್ಕಾರನ ಆಯ್ಕೆ ಮಾಡಿದಂತ ಜನರಿಗೆ ಇವತ್ತು ಪಾಠ ಕಲಿಸಿದೀರಾ ನೀವು. ನಿಜವಾಗ್ಲೂ ಜನ ಇವತ್ತು ಮತ ಹಾಕಿದ್ದಾರೆ, ಅದಕ್ಕೆ ಸರಿಯಾದ ರೀತಿ ಪಾಠ ಕಲಿಸಿದೀರಾ. ನಿಜವಾಗ್ಲೂ ಥ್ಯಾಂಕ್ಸ್. ಇಂತ ಒಂದು ಉದಾಹರಣೆ ನಾನು ಯಾವತ್ತು ಇಷ್ಟು ವರ್ಷ 40 ವರ್ಷದಲ್ಲಿ ನಾನು ಯಾವತ್ತು ಇಂಥ ಸರ್ಕಾರನ ಕಂಡಿರ್ಲಿಲ್ಲ. ಮಿಸ್ಟರ್ ರವಿಕುಮಾರ್, ಚೀಫ್ ಸೆಕ್ರೆಟರಿ, ಆಕ್ಷನ್ ಮೂವ್ ಮಾಡಿ, ತಕ್ಷಣ ಒಂದು ಮೀಟಿಂಗ್ ಮೂವ್ ಮಾಡಿ, ಎಲ್ಲೆಲ್ಲಿ ಗ್ರೌಂಡ್ಸ್ ಖಾಲಿದೆ ಅಲ್ಲೆಲ್ಲ ಒಂದು ICU ಬೆಡ್ಸ್ ನ ಇನ್ಸ್ಟಾಲ್ ಮಾಡಿ, ವ್ಯವಸ್ಥೆ ಮಾಡಿ. ಯಾಕೆ ಮಾಡ್ತಿಲ್ಲ? ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ. ಅಲ್ರಿ, ಮೆಡಿಕಲ್ ಎಮರ್ಜೆನ್ಸಿಯಿಂದ ಹೋಗ್ತಾ ಇದೆ ಕರ್ನಾಟಕ. ಅಲ್ರಿ, ಬಾರ್ಡರ್ ನಲ್ಲಿ ವಿರೋಧ ದೇಶಗಳು ಬಾಂಬ್ ಹಾಕಿದಾಗ, ಗನ್ ಹೊಡೆದಾಗ ಅಲ್ಲೇ ಹಾಸ್ಪಿಟಲ್ ನಿರ್ಮಾಣ ಮಾಡಿ ಅಲ್ಲೇ ICU ಮಾಡುವಂತ ನಮ್ಮ ಡಿಫೆನ್ಸ್ ಅವ್ರು ಇರ್ಬೇಕಾದ್ರೆ ಇಲ್ಲಿ ಯಾವ ವಿರೋಧ ದೇಶಗಳು ಇಲ್ಲ. ಖಾಲಿ ಗ್ರೌಂಡ್ ಐತೆ, ಚೌಲ್ಟ್ರಿಗಳವೆ, ಗೌರ್ಮೆಂಟ್ ಸ್ಕೂಲ್ಗಳವೆ, ಗೌರ್ಮೆಂಟ್ ಕಾಲೇಜ್ಗಳವೆ. ಆಯ್ತಾ? ಬೇಕು ಅಂದ್ರೆ ನಮ್ ಕೋರ್ಟ್ಗಳವೆ. ಸೀಸನ್ ಕೇಳ್ಬಿಟ್ರೆ ಬೇಕಾದ್ರೆ ಕೋರ್ಟ್ ಕೊಡ್ತಾರ. ಬೇಕಾರೆ ಜನರಿಗಿಂತ ಕೋರ್ಟ್ ಇಂಪಾರ್ಟೆಂಟ್ ಅಲ್ಲ. ನಮ್ ದೇವ್ರಂತ ನಮ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ದೇವ್ರಂತವ್ರು. ಅವ್ರಿಗೆ ಮಾನವೀಯತೆ ಇದೆ. ಅವ್ರು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ತಾರೆ. ಹಾಗಾಗಿ
ಜನ ಸಪೋರ್ಟ್ ಮಾಡಕ್ ರೆಡಿ ಇದಾರೆ. ನಿಮ್ಗೆ ಮಾಡಕ್ಕೆ ಯೋಗ್ಯತೆ ಇಲ್ಲ. ಒಬ್ಬ ಹೆಲ್ತ್ ಮಿನಿಸ್ಟರ್ ಮೊಬೈಲ್ ನ ಇನ್ಕಮಿಂಗ್ ಬಾರ್ ಮಾಡ್ಕೊಂತಾರೆ, ಸ್ಪೆಷಲ್ ಆಫೀಸರ್ಗಳು ನಮ್ಗೆ ಗೊತ್ತಿಲ್ಲ ಸರ್ ಅಂತ ಕತೆ ಹೇಳ್ತಾರೆ. ಕೆಲವು DSOಗಳು ಮಂಡ್ಯ ಮೈಸೂರು ಫೋನೇ ಎತ್ತಲ್ಲ ಅವರು. ಎಂತ ಪರಿಸ್ಥಿತಿ ಬಂದ. ಅವರು ಕೊರೋನಾ ಬಂದ್ಬಿಟ್ಟೆ ಮೋಸ್ಟ್ಲಿ ICU ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. DSOಗಳ ಏನಕ್ಕೋ ನಾನು ಹೇಳೋದಿಷ್ಟೇನೆ, ಜನರನ್ನ ಸತ್ತೋದ್ಮೇಲೆ ಏನ್ ಅಧಿಕಾರ ಇದ್ಕೊಂಡು ಈ ಸಮಯದಲ್ಲಿ ಕೆಲಸ ಮಾಡಿ ಅಂತ ಈ ಮೂಲಕ ಹೇಳುತ್ತಾ ಬೇಜಾರಾಗ್ತಾ ಇದೆ ಸ್ನೇಹಿತರೆ. ಲಿಟ್ರಲಿ ವಿ ಆರ್ ಸಿಕ್ ಇವನ್ ಟಾಕಿಂಗ್. ನಮ್ಗೆ ಮಾತಾಡ್ಲಿಕ್ಕೂ ಬೇಜಾರಾಗ್ತಾ ಇದೆ. ಯಾರ್ಯಾರು ಬೇಜಾರು ಮಾಡ್ಕೊಂತಾರೋ ಗೊತ್ತಿಲ್ಲ, ನಮಗಂತೂ ಹೊಲಸು ಮಾತಾಡ್ಲಿಕ್ಕೆ ಬೇಜಾರಾಗ್ತಾ ಇದೆ. ನಾವು ಯಾವ ಕಾಲ್ ಸೆಂಟರ್ ಮಾಡಿದ್ರು ಜನರಿಗೆ ICU ಕೊಡಕ್ಕಾಗ್ತಾ ಇಲ್ಲ. ಆಮೇಲೆ ಈ ಮಾಫಿಯಾಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸರ್ಕಾರದ ಕೈಲಿ ಆಗದಿರೋದ್ರಿಂದ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು. ಆಮೇಲೆ ಹೊರಗಡೆ ಹೋಗೋಣ ಅಂದ್ರೆ ಸೆಕ್ಷನ್ 144 ಹಾಕಿ ಜನಗಳನ್ನ ಹೊರಗಡೆ ಹೋಗ್ದಂಗೆ ಮಾಡಿದ್ದಾರೆ. ಪೊಲೀಸರನ್ನ ಬಿಟ್ಟು ಹೊರಗಡೆ ಜನ ಹೋಗ್ದಂಗೆ ಮಾಡಿದ್ದಾರೆ. ಒಳಗಡೆ ಇರೋಣ ಅಂತಂದ್ರೆ ಬೆಡ್ಗಳು ಸಿಗ್ತಾ ಇಲ್ಲ, ICU ಸಿಗ್ತಾ ಇಲ್ಲ. ವೈ ಕಾಂಟ್ ಗವರ್ಮೆಂಟ್ ಓಪನ್ ಅಪ್ ಎ ಕಾಲ್ ಸೆಂಟರ್? ಮೆಡಿಕಲ್ ಎಮರ್ಜೆನ್ಸಿ ಕಾಲ್ ಸೆಂಟರ್ ಓಪನ್ ಮಾಡಕ್ಕೆ ಏನ್ ರೋಗ? ಅದು ಕೂಡ ನೆನ್ನೆ ಕೂಡ ಒಬ್ರು ಕಾಲ್ ಮಾಡಿದ್ರು, ಏನು ಸಹಾಯವಾಣಿ ಇದೆ, ಆರೋಗ್ಯವಾಣಿ ಇದೆ, ಅದ್ರಲ್ಲೂ ರೆಸ್ಪಾನ್ಸ್ ಇಲ್ಲ. ಹಾಗಾಗಿ ಸರ್ಕಾರ ಯಾವ ಕಾಲ್ ಸೆಂಟರ್ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ. ನಾನು ನಿಜವಾಗ್ಲೂ ಸರ್ಕಾರಕ್ಕೆ ನೈತಿಕತೆ ಇದ್ರೆ ತಕ್ಷಣ ರಾಜೀನಾಮೆ ಕೊಟ್ಟು ಹೋಗ್ರಿ. ಯಡಿಯೂರಪ್ಪ ದಯಮಾಡಿ ನಿನ್ ಕಾಲಿಗೆ ನಮಸ್ಕಾರ ಹಾಕ್ತೀನಿ ಗುರು, ರಾಜೀನಾಮೆ ಕೊಟ್ಟು ಹೋಗ್ಬಿಡು ಗುರು. ನಿಜವಾಗ್ಲೂ ಸಾಕಾಗ್ಬಿಡಿದೆ. ಏನ್ ಮಾಡ್ಬೇಕು ನಮಗೂ ಅರ್ಥ ಆಗ್ತಾ ಇಲ್ಲ. ಯಡಿಯೂರಪ್ಪ DCM ಈ 3 ಜನ DCM, ಅಯ್ಯೋ ಅವ್ರಿಗೆ ಕಾನ್ವಾಯಿ, ಪೆಟ್ರೋಲು, ಸೆಕ್ಯೂರಿಟಿ, ಹೌಸ್, ಮನೆ, ಏನಪ್ಪ ನೀವೆಲ್ಲ ಕೊಟ್ಟು ಯಾಕ್ರಪ್ಪ ಈಗೆಲ್ಲ ನಮ್ಮ ಕರ್ನಾಟಕವನ್ನ ಸ್ಮಶಾನವಾಗಿ ಕನ್ವರ್ಟ್ ಮಾಡಿದಿರಪ್ಪ. ಬೆಳಗ್ಗೆ ಇದನ್ನೆಲ್ಲ ಬೈಯಕ್ಕೆ ನಮಗೂ ತುಂಬಾ ಬೇಜಾರಾಗ್ತಾ ಇದೆ. ಆದ್ರೂ ಬೈದಿಲ್ಲ ಅಂದ್ರೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗೇನು ಸಮಸ್ಯೆ ಇಲ್ಲ. ಬಟ್ ಒಂದಂತೂ ನಿಜ, ಕರ್ನಾಟಕದಲ್ಲಿ ಸಾವನ್ನ ತಡಿಲಿಕ್ಕೆ ನಮ್ಮ ಕೈಲಾದಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ, ನಾವು ದನಿ ಮಾಡ್ತಾ ಇದ್ದೀವಿ. ಆಮೇಲೆ ಇದರಲ್ಲಿ ಎಲ್ಲಾರ್ದು ತಪ್ಪು ನಿಮ್ದು ಇದೆ. ಕರ್ನಾಟಕದ 6 ಕೋಟಿ ಮತದಾರರೇ, ನೀವು ಮತ ಕೊಟ್ಟಿದ್ದು ಮಂದಿರಕ್ಕೆ, ನೀವು ಮತ ಕೊಟ್ಟಿದ್ದು ಧರ್ಮಕ್ಕೆ, ನೀವು ಮತ ಕೊಟ್ಟಿದ್ದು ಹೊಸ ಪಾರ್ಲಿಮೆಂಟ್ಗೆ, ಹೊಸ ಸ್ಟೇಡಿಯಂಗೆ, ನೀವು ವೋಟ್ ಕೊಟ್ಟಿದ್ದು ಮನ್ ಕಿ ಬಾತ್ಗೆ, ನೀವು ವೋಟ್ ಕೊಟ್ಟಿದ್ದು ಗಡ್ಡಕ್ಕೆ. ಗಡ್ಡ ಬೆಳೀತಾ ಇದೆ, ಬುದ್ಧಿ ಬೆಳೆದಿಲ್ಲ, ತಲೆಯಲ್ಲಿ ಬುದ್ಧಿನೇ ಇಲ್ಲ, ಅದಕ್ಕೆ ಗಡ್ಡ ಬೆಳೀತಾ ಇದೆ. ನೀವು ಓಟ್ ಕೊಟ್ಟಿದ್ದು ಗಡ್ಡಕ್ಕೆ, ನೀವು ಓಟ್ ಕೊಟ್ಟಿದ್ದು ಮನ್ ಕಿ ಬಾತ್ಗೆ, ನೀವು ಓಟ್ ಕೊಟ್ಟಿದ್ದು ದೇವಸ್ಥಾನಕ್ಕೆ, ನೀವು ಓಟ್ ಕೊಟ್ಟಿದ್ದು ಬಾರ್ಡರ್ದಲ್ಲಿ ಇರುವಂತ ಡಿಸ್ಪ್ಯೂಟ್ಗೆ, ನೀವು ಓಟ್ ಕೊಟ್ಟಿದ್ದು ಯಾವುದೋ ವಿರೋಧ ದೇಶನ ಬೈಕೊಂಡು ಭಾರತದಲ್ಲಿ ಅಧಿಕಾರನ ಮಜಾ ಮಾಡೋ ರಾಜಕಾರಣಿಗಳಿಗೆ. ಹಂಗಾಗಿ ನೀವು ಆಸ್ಪತ್ರೆಗೆ ಓಟ್ ಕೊಟ್ಟಿಲ್ಲ. ಅಂಬಾನಿಗೆ ಅದಾನಿಗೆ ಇಬ್ಬರಿಗೂ ಸೇರಿಸಿ ಕೊಟ್ಟಾರೆ. ಅಲ್ಲ, ಕೊನೆಯ ಪಕ್ಷ 1 ವರ್ಷದಿಂದ ಈ ಪ್ಯಾಂಡಮಿಕ್ ಇದೆ ಅಲ್ವಾ, ಇವ್ರಿಗೆ ಗೊತ್ತಿತ್ತಲ್ಲ ಸೆಕೆಂಡ್ ವೇವ್ ಬ್ಲಾಸ್ಟ್ ಆಗ್ತಾ ಇದೆ ಅಂತ ಇವರೇ ಹೇಳ್ತಾ ಇರೋದು. ನಮಗೆ ಗೊತ್ತಿಲ್ಲ, ಬಟ್ ಅದು ಕಣ್ಣಾರೆ ಕಾಣಿಸ್ತಾ ಇದೆ. ಡ್ಯೂ ಟು ನಾನ್ ಅವೈಲಬಿಲಿಟಿ ಆಫ್ ಮೆಡಿಕಲ್ ಫೆಸಿಲಿಟೀಸ್ ಪೀಪಲ್ ಆರ್ ಡೈಯಿಂಗ್. ಒಂದು ನಿಮಿಷ ಪೀಪಲ್ ಆರ್ ಡೈಯಿಂಗ್. ಇಂಥ ಸಮಯದಲ್ಲಿ 3 ತಿಂಗಳಿಂದ 5 ರಾಜ್ಯದಲ್ಲಿ ಎಲೆಕ್ಷನ್ ಮಾಡಿ, ಅಲ್ಲಿ ಅಮಿತ್ ಶಾ ರ್ಯಾಲಿನಲ್ಲಿ, ಮೋದಿ ರ್ಯಾಲಿನಲ್ಲಿ ಲಕ್ಷಾಂತರ ಜನನ ಗುಡ್ಡೆ ಹಾಕಿ ಅವ್ರಿಗೆಲ್ಲ ಕರೋನಾ ವೈರಸ್ ಹರಳಿ ಸ್ಪ್ರೆಡ್ ಮಾಡಿ 5 ರಾಜ್ಯದಲ್ಲಿ ಎಲೆಕ್ಷನ್ ಅವಶ್ಯಕತೆ ಇತ್ತ? ಟುಡೇ ಭಾರತದಲ್ಲಿ ಈ ಕರೋನಾ ವೈರಸ್ ತಾಂಡವಾಡ್ತಾ ಇದ್ರೆ, ಮೆಡಿಕಲ್ ಎಮರ್ಜೆನ್ಸಿಗೆ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಅಲ್ಟಿಮೇಟ್ ರೆಸ್ಪಾನ್ಸಿಬಿಲಿಟಿ ಗೋಸ್ ಆನ್ ಎಲೆಕ್ಷನ್ ಕಮಿಷನ್. ಯಾರೇ ಸತ್ರು ಈ 5 ರಾಜ್ಯಗಳಲ್ಲಿ ಮತ್ತೆ ಭಾರತ ಬಂದಿರೋ ಪರಿಸ್ಥಿತಿಗೆ ಎಲೆಕ್ಷನ್ ಕಮಿಷನ್ ಮೇಲೆ ಮರ್ಡರ್ ಕೇಸನ್ನ ಫಿಕ್ಸ್ ಮಾಡಬೇಕು. ದ ಎಲೆಕ್ಷನ್ ಕಮಿಷನ್ ಶುಡ್ ಬಿ ಹೆಲ್ಡ್ ಅಕೌಂಟಬಲ್. ಯಾರ್ಯಾರು ರ್ಯಾಲಿ ಮಾಡಿದ್ರು ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಅಪೋಸಿಷನ್ ಎಲ್ಲ ಪಾರ್ಟಿಯವ್ರ ಮೇಲೆ ಮರ್ಡರ್ ಕೇಸನ್ನ ಬುಕ್ ಮಾಡಬೇಕು. ವೈ ಅಲ್ರಿ, ಕರೋನಾ ವೈರಸ್ ಇಷ್ಟು ತಾಂಡವಾಡ್ತಾ ಇದೆ, ಎಲೆಕ್ಷನ್ ನಡೆಸಿ ರ್ಯಾಲಿಗಳನ್ನ ಮಾಡಿ ಕರೋನಾ ಸ್ಪ್ರೆಡ್ ಮಾಡಿ ನೀವು ಅಧಿಕಾರ ಮಜಾ ಮಾಡಕ್ಕೋಸ್ಕರ ಎಲೆಕ್ಷನ್ ಮಾಡಿದ್ದು. ಇಂಥ ಸಮಯದಲ್ಲಿ ಎಲೆಕ್ಷನ್ ಏನು ಅವಶ್ಯಕತೆ ಇತ್ತು? ವಾಟ್ ವಾಸ್ ದ ನೆಸೆಸಿಟಿ ಫಾರ್ ಎಲೆಕ್ಷನ್? ಅಂಡ್ ಇದನ್ನ ಅಬ್ಸರ್ವ್ ಮಾಡ್ತೀರಾ, ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ನ 5 ರಾಜ್ಯದಲ್ಲಿ ಹೆಂಗ್ ಕಂಡಕ್ಟ್ ಮಾಡ್ತು? ಅಂಡ್ ಇಫ್ ಅಟ್ ಆಲ್ ಎಲೆಕ್ಷನ್ ಕಮಿಷನ್ ಡಸಂಟ್ ಹ್ಯಾವ್ ಇನ್ಫಾರ್ಮೇಶನ್, ಇಟ್ ವಾಸ್ ದ ಡ್ಯೂಟಿ ಆಫ್ ದ ಮೋದಿ ಗವರ್ಮೆಂಟ್ ಎಲೆಕ್ಷನ್ ಕಮಿಷನ್ಗೆ ಮಾಹಿತಿ ಕೊಡಬೇಕಾಗಿತ್ತು. ಈ ರೀತಿ 2ನೇ ವೇವ್ ಬ್ಲಾಸ್ಟ್ ಆಗ್ತಾ ಇದೆ, ಇಟ್ ಮೇ ಗೋ ಔಟ್ ಆಫ್ ಕಂಟ್ರೋಲ್. ಹಾಗಾಗಿ ಎಲೆಕ್ಷನ್ ನ ಪೋಸ್ಟ್ ಪೋನ್ ಮಾಡ್ತೀವಿ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರು ಎಲೆಕ್ಷನ್ ಕಮಿಷನ್ ಇದನ್ನ ಪೋಸ್ಟ್ ಪೋನ್ ಮಾಡ್ತಾ ಇತ್ತು. ಇಷ್ಟು ದೊಡ್ಡ ದರಿದ್ರ ಪರಿಸ್ಥಿತಿ ನಮ್ಗೆ ಬರ್ತಾ ಇಲ್ಲ.
ಇವತ್ತು ಕರೋನಾ ವೈರಸ್ ಸ್ಪ್ರೆಡ್ ಆಗ್ಲಿಕ್ಕೆ 5 ರಾಜ್ಯಗಳಲ್ಲಿ ನಡೆದಂತ ಈ ರ್ಯಾಲಿಗಳು, ಚುನಾವಣೆಗಳು, ಭಾಷಣಗಳು ದರಿದ್ರಲೇ. ನೀವು ರಾಜಕಾರಣಿಗಳು ಅಥವಾ ಮಾರಣ ಹೋಮ ಮಾಡಕ್ ಬಂದಿರೋ ಯಮದೂತರೋ ಗೊತ್ತಾಗ್ತಲ್ಲ ನಮ್ಗೆ. ನಿಜವಾಗ್ಲೂ ಅವರು ಯಮ ದೂತರೇ ಕೂಡ ಇವತ್ತು ಈ ಒಂದು ಸ್ಥಿತಿ ಉಲ್ಬಣ ಆಗ್ಲಿಕ್ಕೆ ರಾಜಕೀಯ ಪಕ್ಷಗಳೇ ಕಾರಣ. ಯಾಕೆಂತಂದ್ರೆ ವಾಟ್ ಇಸ್ ದ ಡ್ಯೂಟಿ ಆಫ್ ದಿ ಇಂಟೆಲಿಜೆನ್ಸ್ ಇತ್ತು ಕೂಡ, ಇಂಟೆಲಿಜೆನ್ಸ್ ಮಾಹಿತಿ ಇತ್ತು ಈ ರೀತಿ ಒಂದು ಬ್ಲಾಸ್ಟ್ ಆಗುತ್ತೆ. ಆದ್ರೆ ಆ ಇಂಟೆಲಿಜೆನ್ಸ್ ಮಾಹಿತಿಯನ್ನ ಯುರೋಪ್ ಬಿಡುಗಡೆ ಮಾಡ್ಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಜನರ ಜೀವ ಜೊತೆ ಚೆಲ್ಲಾಟ ಆಡ್ಬೇಕಾಗಿತ್ತು, ಅಧಿಕಾರ ಬೇಕಾಗಿತ್ತು. ಅಧಿಕಾರ ಶಾಹಿ ಏನು 5 ರಾಜ್ಯಗಳ ಎಲೆಕ್ಷನ್ ಕಮಿಷನ್ಗೂ ಕೂಡ ರಹಸ್ಯ ಮಾಹಿತಿ ಇತ್ತು ಈ ರೀತಿ ಒಂದು ಸ್ಪ್ರೆಡ್ ಆಗ್ತಾ. ಆದ್ರೂ ಕೂಡ ಅವರು ಅದನ್ನ ಎಲೆಕ್ಷನ್ ಮಾಡಿದ್ರು. ಯಾಕಂದ್ರೆ ದೇ ಡೋಂಟ್ ಹ್ಯಾವ್ ದಿ ರೆಸ್ಪೆಕ್ಟ್ ಟುವರ್ಡ್ಸ್ ಲೈಫ್. ಈ ಅಬ್ಸರ್ವೇಷನ್ ನಾನ್ ಮಾಡಿಲ್ಲ, ತಮಿಳುನಾಡಿನ ಹೈಕೋರ್ಟ್ ಅಬ್ಸರ್ವೇಷನ್ ಮಾಡಿದೆ. ವೈ ವಿ ಶುಡ್ ನಾಟ್ ಹೋಲ್ಡ್ ಎಲೆಕ್ಷನ್ ಕಮಿಷನ್ ಅಕೌಂಟಬಲ್ ಫಾರ್ ದ ಕರೋನಾ ವೈರಸ್ ಡಿಸಾಸ್ಟರ್ ಅಂತ ಹೈಕೋರ್ಟ್ ಆಫ್ ತಮಿಳುನಾಡು ಹೇಳಿದೆ. ನಾನು ಹೇಳಿಲ್ಲ ಇದನ್ನ. ಓಕೆ, ನಾಚಿಕೆ ಆಗ್ಬೇಕು. ಪ್ರಧಾನಿ ಅವರು 49 ರ್ಯಾಲಿ ಮಾಡಿದ್ದಾರೆ, ಚುನಾವಣೆ ರ್ಯಾಲಿ. ಪ್ರಧಾನಿ ಹಾಸ್ಪಿಟಲ್ ಹೋಗಕ್ಕಾಗ್ಲಿಲ್ಲ ಅವರು. ಅಲ್ರಿ, ಈ ಪ್ರಧಾನಮಂತ್ರಿ 49 ರ್ಯಾಲಿಗಳನ್ನ ಮಾಡಿದಾರಂತೆ. ಈ ವ್ಯಕ್ತಿ ಪ್ರಧಾನಮಂತ್ರಿಗಿಂತ ಈಸ್ ಓನ್ಲಿ ರ್ಯಾಲಿ ಮಿನಿಸ್ಟರ್. 49 ರ್ಯಾಲಿ ಮಾಡಿದಾರಂತೆ. 49 ರ್ಯಾಲಿಗೆ ಎಷ್ಟು ಕೋಟಿ ಖರ್ಚಾಯ್ತು, ಎಷ್ಟು ಕರೋನಾ ವೈರಸ್ ಸ್ಪ್ರೆಡ್ ಆಯ್ತು, ಒಂದು ಕಾಮನ್ ಸೆನ್ಸ್ ಇಲ್ಲ ಪ್ರಧಾನ ಮಂತ್ರಿಗೆ. 49 ರ್ಯಾಲಿ ಮಾಡಿ ಕರೋನಾ ವೈರಸ್ ನ ಸ್ಪ್ರೆಡ್ ಮಾಡಿ ಮನ್ ಕಿ ಬಾತ್ ಅನ್ನೋ ಪುಕ್ಸಟ್ಟೆ ಮಾತುಗಳನ್ನ ಹೇಳಿ ಜನರನ್ನ ಲಾಕ್ ಡೌನ್ ಮಾಡಿ ಈಗ ಸಾಯಿಸ್ತಾ ಇದೀರಲ್ಲ, ಇದು ನ್ಯಾಯವಾ? ಏನ್ಯಾವ ಸ್ನೇಹಿತರ, ಹೇಳ್ಬೇಕಾದ್ದು ನಮ್ಮ ಧರ್ಮ, ಕೇಳೋದು ಬಿಡೋದು ನಿಮ್ಮ ಕರ್ಮ. ಏನಾನ ಮಾಡ್ಕೊಳ್ಳಿ. ಒಟ್ನಲ್ಲಿ ಒಂದಂತೂ ನಿಜ, ಇದು ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಲ್ಲ, ಅಬ್ ಕಿ ಬಾರ್ ಸ್ಮಶಾನ್ ಸರ್ಕಾರ. ಅಂಡ್ ಫೈನಲಿ ಅಂತಿಮ್ ಸಂಸ್ಕಾರ ಮಾಡ್ಬಿಡ್ತಾರೆ ನಿಮ್ಮೆಲ್ಲರಿಗೂ. ಅಯ್ಯೋ ಬೇನೋ ಹೇಳ್ರ ಹೇಳ್ರೋ. ನೀನೇನ್ ಲ್ಯಾಂಗ್ವೇಜ್ ಮಾತಾಡ್ತೀಯ, ಹೊರಡಿ ತರ ಮಾತಾಡ್ಬೇಡ. ಮೋದಿ ಮೋದಿ ಬೀದೆ ಬೀದೆ, ಯಡಿಯೂರಪ್ಪನೂ ಕೈ ಹಿಡಿಯಲ್ಲ, ಮೋದಿನೂ ಕೈ ಹಿಡಿಯಲ್ಲ. ಪುಕ್ಸಟ್ಟೆ ಮನ್ ಕಿ ಬಾತ್ ಕೇಳ್ಕೊಂಡು ಪಚಳಿ. ಇವಾಗ ಟ್ರೀಟ್ಮೆಂಟು ಸಿಗಲ್ಲ, ಐಸಿಯುನೂ ಸಿಗಲ್ಲ. ಯಾಕಂದ್ರೆ ಐಸಿಯುಗಳನ್ನ ಕಂಟ್ರೋಲ್ ಮಾಡ್ತಾ ಇರೋದು ಪ್ರೈವೇಟ್ ಹಾಸ್ಪಿಟಲ್ ಮಾಫಿಯಾ, ಫಾರ್ಮಸಿನ ಕಂಟ್ರೋಲ್ ಮಾಡ್ತಾ ಇರೋದು ರೆಡಿಮಿಸ್ವರು, ಬೇರೆ ಬೇಕಾದಂತ ಎಮರ್ಜೆನ್ಸಿ ಮೆಡಿಕಲ್ ಫಾರ್ಮಾಗಳು ಸಿಗ್ತಾ ಇಲ್ಲ ಅಂತಂದ್ರೆ ಇಟ್ ಇಸ್ ಬಿನ್ ಕಂಟ್ರೋಲ್ ಬೈ ಫಾರ್ಮಸಿ ಮಾಫಿಯಾ. ಆಯ್ತಾ, ಫಾರ್ಮಸಿ ಮಾಫಿಯಾ. ಒಬ್ಬ ಮಿನಿಸ್ಟ್ರಿಗೆ ಒಬ್ಬ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರೆ ಬೆಡ್ ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿಗೆ ಬಂದು ನಿಂತಿದೀವಿ. MTB ನಾಗರಾಜ್ ಹೇಳಿದ್ದಾರೆ, ನನಗೆ ಬೆಡ್ ಸಿಗ್ತಾ ಇಲ್ಲ, ಇನ್ನು ಆರೋಗ್ಯ ಮಂತ್ರಿ ಏನ್ ಮಾಡಿದ್ದಾರೆ ಅಂತ. ಅವರು 1000 ಕೋಟಿ ಡಿಕ್ಲೇರ್ ಮಾಡ್ರು MTB ನಾಗರಾಜ್ ಅವ್ರು ಕೇಳಿದ್ರೆ ಒಂದು ಬೆಡ್ ಸಿಕ್ಕಿಲ್ಲ ಅಂತೆ. ಅವರು ಮಂತ್ರಿ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ. 1000 ಫೋನ್ ಎತ್ತಾ ಇಲ್ಲ ಅಂತ ಸುಧಾಕರ್ ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ ಅಂತ MTB ನಾಗರಾಜ್ ಹೇಳಿದ್ದಾರೆ. ಇದು ನಮ್ಮ ಸ್ಟೇಟ್ಮೆಂಟ್ ಅಲ್ಲ, MTB ನಾಗರಾಜ್ ಸ್ಟೇಟ್ಮೆಂಟ್. ಒಬ್ಬ 1000 ಕೋಟಿ ಬೆಲೆ ಬಾಳೋ MTB ನಾಗರಾಜ್ ಅವ್ರ ಮನ್ಸು ಮಾಡಿದ್ರೆ ಕಡಿಮೆ ಅಂದ್ರು 10,000 ICU ಬೆಡ್ ನ ಈಗಲೇ ಬೇಕಾದ್ರೆ ಹಾಕ್ಬೋದು MTB ನಾಗರಾಜು. ಅವ್ರು ಹಾಕಲ್ಲ, ಅದು ಬೇರೆ ವಿಚಾರ. ಯಾಕಂತಂದ್ರೆ ಅದು ಬೇರೆ ವಿಚಾರ. ಅವ್ರೇನಿದು ICU ಸಿಕ್ಕಿದ್ರೆ ಸುಧಾಕರ್ ಹತ್ರ ಇಸ್ಕೊಂಡು ತಿಂತ ಅದು ಹಾಕೊಳ್ತಾರೆ ಹೊರತು ಪೈಪ್ ಗಿಪೆಲ್ಲ ಅವ್ರೆ ಹಾಕೊಳ್ತಾರೆ ಹೊರತು ಇದು ಆಗಿರೋ ಕೆಲಸ. ಏನೋ ಸಾರಿ ಟು ಒಂದು ಲಿಟಲ್ ಆಫ್ ಸ್ಮಾಲ್ ಆಫ್ ಜೋಕ್ ಸ್ಮೈಲ್ ಬರ್ಲಿ ಅಂತ ಕಾರಣ. ನಂಗೂ ತುಂಬಾ ಬೇಜಾರಿದೆ. ರಾತ್ರಿ ನಮ್ಮ ಹುಡುಗರು ಯಾರು ಮಲಗಿಲ್ಲ. 1 ಗಂಟೆವರೆಗೂ ಎದ್ದಿದೀವಿ. ಎಣ್ಣೆ ಹೊಡಿಯೋಣ ಅಂದ್ರೆ ನಮ್ಗೆ ಯಾರು ಎಣ್ಣೆ ಹೊಡಿಯಕ್ ಬರಲ್ಲ, ಅದು ಸಮಸ್ಯೆ. ಆ ಬರ್ನಿಂಗ್ ಯಾರ್ಡ್ ಹೋಗಿದ್ವಿ, ಅಲ್ಲಿ ಎಣಗಳು ನೋಡ್ಬಿಟ್ಟು ಅಂತೂ ರಾತ್ರಿ ಎಲ್ಲ ನಿದ್ದೆನೆ ಬರಿಲ್ಲ. ಎಣ್ಣೆ ಹೊಡೆದು ಮಲ್ಕೋಣ ಅಂತಂದ್ರೆ ನಮ್ಗೆ ಎಣ್ಣೆ ಅಭ್ಯಾಸ ಇಲ್ಲ, ಅದೊಂದು ಸಮಸ್ಯೆ. ಸ್ವಲ್ಪ ರಾತ್ರಿ ಆದ್ರೆ ಕುಡ್ಕೊಂತರ ಕಾಣಿಸ್ತೀನಿ, ಆದ್ರೆ ಎಣ್ಣೆ ಹೊಡಿಯಲ್ಲ ನಾನು. ಸಾಕಷ್ಟು ಜನ ಹೇಳ್ತಾರೆ ಕುಡ್ಗಾಕ ಅಂತ. ನಿಜವಾಗ್ಲೂ ನಾವಿಬ್ರು ಡ್ರಿಂಕ್ಸ್ ಮಾಡಿದ ರೀತಿ ಕಾಣಿಸ್ತೀವಿ ಅಂತ ಹೇಳಿದೆ, ಬಟ್ ನಿಜವಾಗ್ಲೂ ಅದ್ ನಾವು ಡ್ರಿಂಕ್ಸ್ ಮಾಡಿರಲ್ಲ. ಬಟ್ ನಮ್ಮ ಎಕ್ಸ್ಪ್ರೆಷನ್ ಕಾಣುತ್ತೆ, ಅಷ್ಟು ಬಿಟ್ರೆ ಬೇರೆ ಯಾವ್ದೇ ರೀತಿ ಇಲ್ಲ. ನೋಡಿ, ನಮ್ಮ ವಾಯ್ಸ್ ಅಂತೂ ರೈಸ್ ಆಗೇ ಆಗುತ್ತೆ. ಸರ್ಕಾರ ಮಲಗಿದ್ರು ನಾವು ಮಲ್ಗಕ್ ಬಿಡಲ್ಲ, ಯಾಕಂದ್ರೆ ನಾವು ಮಲ್ಗಲ್ಲ, ನಿಮ್ಮನ್ನು ಮಲ್ಗಕ್ ಬಿಡಲ್ಲ. ಅಲ್ಲ, ನಾವು ಎಣ್ಣೆ ಹೊಡಿಯಲ್ಲ, ನಮ್ಮನ್ನ ಯಾರು ಎಣ್ಣೆ ಹೊಡಿತಾರೆ. ನನಗೆ ಎಣ್ಣೆ ಹೊಡೆದ ಅಭ್ಯಾಸ ಇಲ್ಲ. ಕೇಳ್ರೆ ಬೇಕಾದ್ರೆ ಕೊಡಗಲ್ಲಿರೋ ನಮ್ಮ ವಿರೋಧಿಗಳನ್ನ ಕೇಳ್ಕೊಳ್ಳಿ. ನಾನು ಎಣ್ಣೆ ಹೊಡಿಯಲ್ಲ, ಸುಳ್ಳೆ ಸಾರಿ ಬೇರೆ ಇಲ್ಲ. ಅಲ್ಲ, ನಮ್ಗೆ ಎಲ್ಲಾದ್ರಿಂದ ದೂರ ಇದೀವಿ ನಾವು. ಲಂಚ ಮಂಚ ಆಯ್ತಾ, ಸಿಗರೇಟು ಎಣ್ಣೆ ಎಲ್ಲ ದೂರ ಇದೀವಿ. ಒಂದೇ ಒಂದು ಬೇಜಾರು ಏನು ಅಂದ್ರೆ ತಲೆ ತಿಂತೀನಿ. ಅಂದ್ರೆ ಈ ಭ್ರಷ್ಟ ತಲೆ ತಿಂತೀನಿ, ಅದೊಂದು ಕೆಟ್ಟ ಅಭ್ಯಾಸ ಇದೆ. ಮೆದುಳು ಅಂದ್ರೆ ಈ ಭ್ರಷ್ಟ ಮೆದುಳನ್ನ ಚೆನ್ನಾಗಿ ತಿನ್ಬೇಕು, ಅವ್ರು ಕಾಟ ಕೊಡ್ಬೇಕು ಅನ್ನೋದು ಬಿಟ್ರೆ ನನಗೇನು ಇಲ್ಲ.
ನಿಮ್ಮನೆ ಮಗ ಜಗದೀಶ್ ವಕೀಲ್ ಸಾಬ್ ಟೀಮ್ ಆಕ್ಟಿವೇಟ್ ಆಗಿದೆ. ನಮ್ಮ ಕೈಯಲ್ಲಿ ನಿಮಗೆ ಫೆಸಿಲಿಟಿ ಕೊಡಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಈ ರೀತಿಯ ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇರ್ತೀವಿ. ಇದನ್ನ ಮಾಧ್ಯಮಗಳು ಮಾಡಬೇಕು. ಮಾಧ್ಯಮದವರೇ ಒಂದು ಎಕ್ಸ್ಪರ್ಟ್ ಕಮಿಟಿನ ರಚನೆ ಮಾಡಲಿ ಸರ್ಕಾರ, ಡಾಕ್ಟರ್ಸ್ನ ರಚನೆ ಮಾಡಲಿ. ಏನ್ ಮಾಡಕ್ಕಾಗಿಲ್ಲ ಅಂದ್ರು ಈ ಪ್ಯಾನಿಕ್ ಸಿಚುಯೇಷನ್ಗೆ ಒಂದು ಕೌನ್ಸಿಲಿಂಗ್ ಅನ್ನ ಅರೇಂಜ್ ಮಾಡಿ. ಎಲ್ಲಾ ಟಿವಿ ಚಾನಲ್ಸು ಸ್ಮಶಾನ, ಎಣ, ಆಕ್ಸಿಜನ್ ತೋರ್ಸೋದ್ ಬದಲು ಯು ಗಿವ್ ದೆಮ್ ಆನ್ಲೈನ್ ಕೌನ್ಸಿಲಿಂಗ್. ಡಾಕ್ಟರ್ಸ್ನ ಗೌರ್ಮೆಂಟ್ ಅಪಾಯಿಂಟ್ ಮಾಡಿರೋ ಡಾಕ್ಟರ್ಸ್ನ ಕರ್ಕೊಂಬಂದು, ಎಲ್ಲಾ ಡಾಕ್ಟರ್ಸ್ ಅಲ್ಲ, ಡು ನಾಟ್ ಬ್ರಿಂಗ್ ಸಮ್ ಪ್ರೈವೇಟ್ ಡಾಕ್ಟರ್ಸ್, ಗೌರ್ಮೆಂಟ್ ಅಪಾಯಿಂಟ್ ಮಾಡೋ ಡಾಕ್ಟರ್ಸ್ನ ಕರ್ಕೊಂಬಂದು. ಯಾಕಂದ್ರೆ ಆಕ್ಸಿಜನ್ ಲೆವೆಲ್ ಕಡಿಮೆ ಚೆನ್ನಾಗಿದ್ದಾಗೂ ಕೂಡ ಜನ ಐಸಿಯು ಕೇಳ್ತಾ ಇದ್ದಾರೆ, ಅದಕ್ಕೆ ಅಡ್ವೈಸಿಂಗ್ ಮಾಡಿ. ಆಮೇಲೆ ಮನೆಯಲ್ಲೇ ಇದ್ದು ಔಷಧಿ ತಗೊಂಡು ಕ್ವಾರಂಟೈನ್ ಆಗೋದನ್ನ ಪ್ರಸಾರ ಮಾಡಿ. ಜೊತೆನಲ್ಲಿ ಐಸಿಯು ಬೇಕು ಅಂದ್ರೆ ಯಾವ ಪರಿಸ್ಥಿತಿನಲ್ಲಿ ಐಸಿಯು ಬೇಕಾಗುತ್ತೆ, ಅದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಸಾರ ಮಾಡಿ. ಅದು ಬಿಟ್ಟು ನೀವು ಇಷ್ಟ ದಿನ ಮೋದಿನ ಹತ್ತು ತಲೆ ಹಾಕಿ ತೋರಿಸಿ ಅದೊಂದು TRP ಮಾಡ್ಕೊಂಡ್ರಿ ಮಾಧ್ಯಮ ಮಿತ್ರರೇ. ಈಗ ಸ್ಮಶಾನ ತೋರಿಸಿ TRP ಮಾಡ್ಕೊಂತ ಇದ್ರ. ದಯಮಾಡಿ ಸ್ಮಶಾನದಿಂದ ಕ್ಯಾಮರಾ ತೆಗೆದು ಡಾಕ್ಟರ್ಗಳ ಮೇಲೆ ಕ್ಯಾಮ್ರಾ ಇಡಿ. ಎಷ್ಟೋ ಜನ ಈ ಒಂದು ಪರಿಸ್ಥಿತಿ ನೋಡಿ ಡಿಪ್ರೆಷನ್ಗೆ ಹೊರಟಾಗಿದ್ದಾರೆ, ಸಿಕ್ಕಾಗ್ಬಿಡ್ತಾರೆ ಮೆಂಟಲಿ. ಗಿವ್ ದೇಮ್ ಕೌನ್ಸಿಲಿಂಗ್. ನಿಮ್ಮ ಚಾನೆಲ್ಗಳಲ್ಲಿ ಕೌನ್ಸಿಲಿಂಗ್ ಅನ್ನ ಓಡಿಸಿ. ಗೆಟ್ ಗುಡ್ ಸೈಕ್ಯಾಟ್ರಿಸ್ಟ್. ನಿಮ್ಯಾನ್ಸ್ ಅಲ್ಲಿ ಗುಡ್ ಸೈಕ್ಯಾಟ್ರಿಸ್ಟ್ ಇದ್ದಾರೆ. ನಿಮಗೆ ಅಲ್ಗೂ ಸಿಕ್ಕಿಲ್ಲ ಅಂದ್ರೆ ನನ್ನ ಕರೀರಿ, ನಾನು ಫ್ರೀ ಆಗಿದ್ದೀನಿ, ನಾನು ಮಂಜಣ್ಣ ಬರ್ತೀವಿ. ನಿಜವಾಗ್ಲೂ ಹೇಳ್ತೀವಿ, ಕರ್ನಾಟಕದ ಜನ ನಮ್ಮ ವಾಯ್ಸ್ ಕೇಳಿದ್ರೆ ಅವರು ಸಾಯಂಗಿದ್ರು ಬದುಕ್ಬಿಡ್ತಾರೆ. ಬೇಜಾರು ಮಾಡ್ಕೊಂಬೇಡಿ, ಇದು ದೊಡ್ಡ ಮಾತಲ್ಲ. ದಿಸ್ ಈಸ್ ವಾಟ್ ಐ ಹ್ಯಾವ್ ಅಬ್ಸರ್ವ್ಡ್. ಪೀಪಲ್ ಬಿಲೀವ್ ಇನ್ ಮೈ ವಾಯ್ಸ್, ಪೀಪಲ್ ಬಿಲೀವ್ ಇನ್ ಮೈ ವರ್ಡ್ಸ್, ಪೀಪಲ್ ಬಿಲೀವ್ ಇನ್ ಮೈ ಆಕ್ಷನ್ಸ್. ಹಂಗಾಗಿ ದಯಮಾಡಿ ಜನರಿಗೆ ಒಂದು ಶಕ್ತಿನ ತುಂಬಿ ಅಂತ ಹೇಳ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅಲಾಟ್. ಯಡಿಯೂರಪ್ಪ, ನಿನ್ನಂತೂ ನಾವು ಮಲಗಕ್ ಬಿಡಲ್ಲ. ಡಾಕ್ಟರ್ ಸುಧಾಕರ್, ನಿಮ್ಮನ್ನಂತೂ ನಾವು ಮಲಗಕ್ ಬಿಡಲ್ಲ. ಆಮೇಲೆ DSO DOಗಳು, ನೀವು ಯಾರಾದ್ರೂ ಮಲ್ಕೊಂಡು ಫೋನ್ ಎತ್ತಿಲ್ಲ ಅಂತಂದ್ರೆ ನಿಮ್ಮನ್ನ ಮನೆ ಕಳಿಸೋದಂತೂ ಪಕ್ಕ. ಓಕೆ ಮ್ಯಾನ್, ಹ್ಯಾವ್ ಎ ನೋಟ್ ಆಫ್ ಆಲ್ ದಿಸ್. And we will not allow Karnataka people to die in this disaster. ನಮ್ಮ ಕೈಲಾದಷ್ಟು ಜನಗಳನ್ನ ಸೇವ್ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಬೀಳ್ತೀವಿ. ಅದು ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ. ಥ್ಯಾಂಕ್ಸ್ ಅಲಾಟ್.